ನಮಸ್ಕಾರ. ನಮ್ಮ ಭಾರತ ಪವಿತ್ರ ನಾಡು, ತತ್ವಾದರ್ಶಗಳ ನೆಲೆವೀಡು. ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಋಷಿಗಳು, ಮಹರ್ಷಿಗಳು, ತತ್ವಜ್ಞಾನಿಗಳು, ಶರಣರು, ದಾಸರು, ಸಾಧು ಸಂತರು, ಸತ್ಪುರುಷರು ಮತ್ತು ಮಠಾಧಿಪತಿಗಳು ಸಮಾಜವನ್ನ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕೊಂಡೊಯ್ದಿದ್ದಾರೆ. ಹಾಗೆ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಗುರುಸ್ಥಾನದಲ್ಲಿ ನಿಂತು ಜನರಲ್ಲಿ ಸದ್ಗುಣಗಳ ಬೀಜವನ್ನು ಬಿತ್ತಿ ಸದಾ ಜೀವನಾದರ್ಶ ಮೌಲ್ಯ ಜ್ಞಾನವನ್ನು ಪಸರಿಸಿ ಸಮಾಜ ಕಟ್ಟುವಲ್ಲಿ ಇವರ ಸೇವೆ ಅನನ್ಯ, ಅನುಕರಣೀಯ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ನಮಾಮಿ ಶ್ರೀ ಗುರು ಬಸವೇಶಂ ನಮಾಮಿ ಶ್ರೀ ಗುರು ಬಸವೇಶಂ. ಇಂತಹ ಗುರುಗಳು ಅಗಲಿ ಇಂದಿಗೆ 29 ವರ್ಷಗಳೇ ಕಳೆದು ಹೋಗಿವೆ. ಈ ಹಿರಿಯ ಚೇತನಕ್ಕೆ ನಾಡಿನ ಗಣ್ಯರು ತಮ್ಮ ನುಡಿ ನಮನದ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಬನ್ನಿ ನೋಡೋಣ. ತಮ್ಮ ಹಲವಾರು ಸಮಾಜಮುಖಿ ವಿಭಿನ್ನ ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಗುರುಗಳಾದ ಶಿವಕುಮಾರ ಮಹಾಸ್ವಾಮಿಗಳು ಸಮಾಜವನ್ನು ಬಾಧಿಸ್ತಾ ಇದ್ದ ಜಾತಿ ಪದ್ಧತಿ, ಅಜ್ಞಾನ, ಅಂಧಶ್ರದ್ಧೆ ಮತ್ತಿತರ ಸಾಮಾಜಿಕ ಅನಿಷ್ಟಗಳಿಂದ ಸಮಾಜವನ್ನು ಹೊರತಂದರು. ಈ ಕಾರಣಕ್ಕೆ ನಾವೆಲ್ಲರೂ ಅವರಿಗೆ ಸದಾ ಋಣಿಗಳಾಗಿರಬೇಕಾಗಿದೆ. ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಜಾಗೃತಿ ಮೂಡಿಸಿದ್ದ ಶ್ರೀಗಳ ಬಗ್ಗೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಕರ್ನಾಟಕದ ಮಠ ಪರಂಪರೆಯಲ್ಲಿ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠಕ್ಕೆ ಒಂದು ಮಹತ್ವದ ಸ್ಥಾನವಿದೆ. ಅದರಲ್ಲೂ ಶ್ರೀಮಠದ ಚರಿತ್ರೆಯಲ್ಲಿ ಜಗದ್ಗುರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಸಾಧನೆ, ಸಿದ್ಧಿಗಳು ಅಸಾಮಾನ್ಯವಾದುದಾಗಿವೆ. ಬಹುದೊಡ್ಡ ಪರಂಪರೆಯುಳ್ಳ ಶ್ರೀಮಠದ ಸೇವಾ ವ್ಯಾಪ್ತಿ ವಿಸ್ತೃತವಾಗಲು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಇಟ್ಟಂತಹ ದಿಟ್ಟ ಹೆಜ್ಜೆಗಳು ಅಚ್ಚರಿ ಮೂಡಿಸುವಂತಹವುಗಳಾಗಿವೆ. ಶ್ರೀಮಠದ ಆರ್ಥಿಕ ಪರಿಸ್ಥಿತಿ ಹಾಗೂ ಸಾಮಾಜಿಕವಾಗಿ ಇದ್ದಂತಹ ಅನೇಕ ಗೊಂದಲಗಳನ್ನು ಪರಿಹರಿಸಿಕೊಂಡು ಮುನ್ನಡೆದ ಅವರ ಧೀರ ನಡೆ ಪೀಠಾಧಿಪತಿಗಳಿಗೆ ಮಾರ್ಗದರ್ಶಕವಾದುದಾಗಿದೆ. ಪೀಠಾಧಿಪತಿಗಳಾದವರಿಗೆ ಈ ಎಲ್ಲವನ್ನೂ ಸಂಭಾಳಿಸಿಕೊಂಡು ಮುನ್ನಡೆಯುವಾಗಿನ ಒಳಕುದಿತಗಳು, ತುಡಿತಗಳು ಅವರಿಗೆ ಮಾತ್ರ ಅರಿವಿಗೆ ಬರುವಂತಹವುಗಳು. ಪರಂಪರೆಯಿಂದ ಬಂದ ಧಾರ್ಮಿಕ ಕ್ರಿಯಾ ಆಚರಣೆಗಳು ಹಾಗೆಯೇ ಆಯಾ ಕಾಲಘಟ್ಟದ ಸಮಾಜಮುಖಿ ಚಿಂತನೆಗಳನ್ನು ಹದಬರಿತು ಮೇಳೈಸಿಕೊಂಡ ಶ್ರೀಗಳು ನಿಜದ ಅರ್ಥದಲ್ಲಿ ಅದನ್ನು ಒಂದು ಬೃಹನ್ಮಠವಾಗಿಸುವುದರ ಹಿಂದೆ ಬಹುದೊಡ್ಡ ಸಾತ್ವಿಕ ಛಲ ಕಂಡುಬರುತ್ತದೆ. ಅವರು ಜನಿಸಿದ್ದು ಜಗಜ್ಯೋತಿ ಬಸವೇಶ್ವರರು ಜನಿಸಿದ ದಿನದಂದೇ ಆಗಿರುವುದು ಕಾಕತಾಳೀಯವೆನಿಸಿದರೂ ಸಾಂಕೇತಿಕವಾಗಿಯೂ ಅರ್ಥಪೂರ್ಣವಾದುದೇ ಆಗಿದೆ. ಬಸವೇಶ್ವರರು ಆಧ್ಯಾತ್ಮಿಕ ಸಾಧನೆ ಹಾಗೆಯೇ ಸಾಮಾಜಿಕ ಔನ್ನತ್ಯ ಎರಡನ್ನೂ ಸಾಧಿಸಿದಂತೆ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಎರಡನ್ನೂ ಸಾಧಿಸಿ ಗೌರವಾರ್ಹರಾಗಿದ್ದಾರೆ. ಅನೇಕ ಕಾರಣಗಳಿಂದ ಜಡ್ಡುಗಟ್ಟಿ ಸ್ಥಾವರವಾಗಿದ್ದ ಸಮಾಜಕ್ಕೆ ವಿದ್ಯೆಯನ್ನು ಕೊಡುವುದರ ಮೂಲಕ ಅರಿವಿನ ಹಣತೆಯನ್ನು ಹಚ್ಚಿ ಸಾತ್ವಿಕ ಭಾವವನ್ನು ತುಂಬಿ ಸತ್ಪ್ರಜೆಗಳನ್ನಾಗಿಸಿ ಸಂಘಟಿತರಾಗಿ ಸಾಮಾಜಿಕ ಪಿಡುಗಳನ್ನು ನಿವಾರಿಸಿಕೊಳ್ಳಲು ಶಕ್ತಿ ತುಂಬಿದ್ದು ಬಹುದೊಡ್ಡ ಕಾರ್ಯವೇ ಆಗಿದೆ. ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಮಠದ ಸೇವಾ ಕಾರ್ಯಗಳಿಗೆ ಆಧುನಿಕ ಸ್ಪರ್ಶ ನೀಡಿ ಮುನ್ನಡೆಸುತ್ತಿದ್ದಾರೆ. ಹಿರಿಯ ಶ್ರೀಗಳ ಕನಸುಗಳು ಸಾಕಾರಗೊಳ್ಳುತ್ತಿವೆ, ಅವರ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಸಂಸ್ಕೃತ, ಕನ್ನಡ, ಹಿಂದಿ, ಇಂಗ್ಲಿಷ್ ಹಾಗೂ ಫ್ರೆಂಚ್ ಭಾಷೆಗಳಲ್ಲಿ
ಪ್ರಾವೀಣ್ಯತೆ ಹೊಂದಿರುವ ಶ್ರೀಗಳು ಶ್ರೀಮಠದ ಕಾರ್ಯವ್ಯಾಪ್ತಿಯನ್ನು ಜಗದ್ವಿಖ್ಯಾತಗೊಳಿಸಿದ್ದಾರೆ. ಪರಂಪರೆ ವೈಚಾರಿಕತೆಗಳ ಸಂಗಮವಾಗಿದ್ದಾರೆ. ಪಾಣಿನಿಯ ವ್ಯಾಕರಣ ಸೂತ್ರಗಳನ್ನು ಸಂಪೂರ್ಣವಾಗಿ ಕಂಪ್ಯೂಟರ್ಗೆ ಅಳವಡಿಸಿದ್ದಾರೆ. ಗಣಕ ವಚನ ಸಂಪುಟದ ಮೂಲಕ ವಚನಗಳನ್ನು ಎಲ್ಲ ಆಯಾಮಗಳಲ್ಲಿ ಅಭ್ಯಸಿಸಲು ಅವಕಾಶ ಕಲ್ಪಿಸಿದ್ದಾರೆ. ಉಪನ್ಯಾಸಗಳು, ಬರಹಗಳು ಹಾಗೂ ಅಂಕಣಗಳ ಮೂಲಕ ಪಂಡಿತ ಪಾಮರರ ಹೃದಯ ಗೆದ್ದಿದ್ದಾರೆ. ಭಕ್ತಾದಿಗಳು ನೇರವಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮ ಕೋವಿಡ್-19 ಕಾರಣದಿಂದ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯುತ್ತಿದೆ. ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 21ನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲೆಂದು, ಶ್ರೀಗಳ ದಿವ್ಯಾಶೀರ್ವಾದ ಸರ್ವರ ಮೇಲೆ ಸದಾ ಇರಲೆಂದು ಹಾರೈಸುತ್ತೇವೆ. ಭಕ್ತರ ಒಡನಾಟ ಮಹಾಸುದಿನವೆಂದು ಭಾವಿಸಿ ಸಮಾಜಕ್ಕಾಗಿ ಹುಟ್ಟಿ ಸಮಾಜಕ್ಕಾಗಿ ದುಡಿದು ಸಮಾಜಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಈ ದಿವ್ಯ ಜ್ಯೋತಿ ಸೆಪ್ಟೆಂಬರ್ 24, 1992ರಂದು ಭೌತಿಕವಾಗಿ ನಮ್ಮನ್ನೆಲ್ಲ ಅಗಲಿದರು. ಆದರೆ ಈಗಲೂ ಕೋಟ್ಯಂತರ ಭಕ್ತರ ಮನಸ್ಸಿನಲ್ಲಿ ಆರ್ದ ಬೆಳಕಾಗಿದ್ದಾರೆ ಮಹಾಸ್ವಾಮಿಗಳು. ಎಲ್ಲರ ಬದುಕಿಗೆ ಬೆಳಕಾದ ಶ್ರೀಗಳ ಬಗ್ಗೆ ಆದಿಚುಂಚನಗಿರಿ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿಂ. ಈ ಸಂದರ್ಭದಲ್ಲಿ ನಮ್ಮ ಸದ್ಗುರುಗಳಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಿರಿಗೆರೆ ತರಳಬಾಳು ಜಗದ್ಗುರು ಬೃಹನ್ಮಠದ ಪ್ರಸ್ತುತ ಜಗದ್ಗುರುಗಳಾದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ನಮಿಸಿ, ಇಂದು ಸಿರಿಗೆರೆ ತರಳಬಾಳು ಜಗದ್ಗುರು ಬೃಹನ್ಮಠಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು ಈ ನಾಡಿನಲ್ಲಿ ಉರಿಸಿ ಬಹುವಾದ ಸೇವೆಯನ್ನು ಮಾಡಿ ಹಸ್ತಂಗತರಾದ ಲಿಂಗೈಕ್ಯರಾದಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 29ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ನಾವಿಲ್ಲಿ ಕೂಡ ಆಚರಿಸ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಪೂಜ್ಯರು ಬಿಟ್ಟು ಹೋಗಿರ್ತಕ್ಕಂಥ ಹಲವಾರು ನೆನಪುಗಳು, ಸಾಧನೆಗಳು ಇಂದಿನ ಯುವ ಜನತೆಗೆ ಮತ್ತು ಎಲ್ಲ ಮಠಗಳಿಗೂ ಕೂಡ ಮಾರ್ಗದರ್ಶನವಾಗಿರ್ತಕ್ಕಂಥದ್ದು. ಇಂತಹದೇ ಒಂದು ಕಾರ್ಯಕ್ರಮಕ್ಕೆ ನಾವು ಮೊದಲ ಬಾರಿಗೆ 2013ನೇ ಇಸ್ವಿಯಲ್ಲಿ ಧರ್ಮಾಧಿಕಾರವನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಪ್ರಸ್ತುತ ಪೂಜ್ಯ ಶ್ರೀಗಳು ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಶೀರ್ವಾದವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದರು. 1914ರ ಸುಮಾರಿಗೆ ಪೂಜ್ಯ ಶ್ರೀಗಳು ಜನಿಸಿದಂತಕ್ಕಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರ್ತಕ್ಕಂಥದ್ದು. ಅದೇ ಸುಮಾರಿಗೆ ರಷ್ಯಾದಲ್ಲಿ ಕ್ರಾಂತಿ ಆಗ್ತಾ ಇದ್ದದನ್ನು ನಾವು ಕೇಳಿದ್ದೇವೆ ಇತಿಹಾಸದ ಪುಟಗಳಲ್ಲಿ. ಆ ದೇಶದಲ್ಲಿ ಅಧಿಕಾರಕ್ಕೋಸ್ಕರ ರಷ್ಯಾದಲ್ಲಿ ಕ್ರಾಂತಿ ಆಗ್ತಾ ಇದ್ದರೆ, ನಮ್ಮ ಈ ದೇಶದಲ್ಲಿ ನಮ್ಮ ನಾಡಿನಲ್ಲಿ 1914ರ ಸುಮಾರಿಗೆ ಉಳಿಸಿದ ಪೂಜ್ಯ ಸ್ವಾಮೀಜಿಯವರು ಆ ಕಾಲಘಟ್ಟಕ್ಕೆ ಬೇಕಾಗಿದ್ದಂಥ ಅಕ್ಷರ ಕ್ರಾಂತಿಯನ್ನೇ ಪ್ರಾರಂಭ ಮಾಡಿದಂಥದ್ದು ಮುಂದೆ ಇತಿಹಾಸ ಅಂತ ಕಂಡುಹಿಡಿಯುತ್ತೆ. ಪೂಜ್ಯ ಶ್ರೀಗಳು ಏಳೆಗೆ ಉದಿಸಿ ಬಂದ ಸಂದರ್ಭ, ಪಟ್ಟಾಧಿಕಾರವನ್ನು ವಹಿಸಿಕೊಂಡ ಸಂದರ್ಭಗಳು ಹೇಗಿತ್ತು ಅಂತ ಸಮಸ್ತ ಭಕ್ತ ಸಂಕಲಕ್ಕೆ ಗೊತ್ತಿರ್ತಕ್ಕಂಥ ವಿಚಾರವೇ ಆಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಐ ಹ್ಯಾವ್ ಕಮ್ ಟು ಯುವರ್ ಶೋರ್ ಆಸ್ ಎ ಸ್ಟ್ರೇಂಜರ್, ಐ ಲಿವ್ಡ್ ಇನ್ ಯುವರ್ ಹೋಮ್ ಆಸ್ ಎ ಗೆಸ್ಟ್, I have been living your door as a very good friend, oh my dear earth. ಜಗತ್ತಿಗೆ ಬಂದಾಗ ಎಲ್ಲರೂ ಆಗಂತಕರೇ, ಇಲ್ಲಿದ್ದಾಗ ಅತಿಥಿಗಳು. ಆದರೆ ಬಂದು ಇದ್ದು ಹೋಗುವ ಸಂದರ್ಭಕ್ಕೆ ಅತಿಥಿಯಾಗಿಯೋ ಆಗಂತಕನಾಗಿ ಬಂದು ಹೋದದ್ದೇ ಆದರೆ ವ್ಯಕ್ತಿಯ ಬದುಕು ಅರ್ಥವಿಲ್ಲದಾಗುತ್ತೆ. ಆದರೆ ಪೂಜ್ಯ ಸ್ವಾಮೀಜಿಗಳು ಟ್ಯಾಗೋರ್ ಅವರು ಹೇಳಿದಾಗೆ ಹೋಗುವ ಸಂದರ್ಭಕ್ಕೆ ಜಗತ್ತಿನಲ್ಲಿ
ಜಾತೀಯತೆಯ ತಾಂಡವಾಡ್ತಾ ಇದ್ದ ಸಂದರ್ಭದಲ್ಲಿ ಸರ್ವ ಜನಾಂಗದ ಸರ್ವ ಧರ್ಮೀಯರನ್ನು ಸಮನ್ವಯಗೊಳಿಸಿದ ಕೀರ್ತಿ ಒಂದು ಕಡೆ ಆದದ್ದೇ ಆದರೆ ಆ ಕಾಲಘಟ್ಟಕ್ಕೆ ನಮ್ಮ ದೇಶ ದಾಸ್ಯದಲ್ಲಿತ್ತು, ಅಜ್ಞಾನದಲ್ಲಿ ನರಳುತ್ತಾ ಇತ್ತು, ಅಸಮಾನತೆಯ ಸಂದರ್ಭದಲ್ಲಿ ತೊಳಲ್ತಾ ಇತ್ತು. ಇಂತಹ ಕಾಲಘಟ್ಟದಲ್ಲಿ ಪೂಜ್ಯರು ಧರ್ಮಾಧಿಕಾರವನ್ನು ಹೊಂದಿಸಿ ನಾಡಿನ ಎಲ್ಲ ಮಠಮಾನ್ಯಗಳಿಗೆ ಒಂದು ಮಾದರಿಯ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತಹ ಅಕ್ಷರದ ಅವಶ್ಯಕತೆಯನ್ನು ಮನಗೊಂಡು ಸ್ವಾತಂತ್ರ್ಯ ಪೂರ್ವದಲ್ಲಿ 100 ಶಾಲೆಗಳನ್ನು ಪ್ರಾರಂಭಿಸಿ ಹಳ್ಳಿಯ ಮನೆಯ ಬಾಗಿಲುಗಳಿಗೆ ಹೋಗಿ ಅಕ್ಷರದ ಶಿಕ್ಷಣದ ಮಹತ್ತನ್ನು ತಿಳಿಸಿ ಸರ್ವರು ಕೂಡ ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥ ಮಹತ್ತನ್ನು ತಿಳಿಸಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಂಥವರು. ಕೇವಲ ವಿದ್ಯೆಯನ್ನು ಕೊಟ್ಟರೆ ಸಾಲದು, ದಾಸೋಹ ಅನ್ನವೂ ಕೂಡ ಬೇಕಾಗ್ತದೆ. ಅನ್ನದಾನ, ಅಕ್ಷರದಾನ ಎರಡನ್ನೂ ಕೂಡ ಮಾಡಿ ಆ ಕಾಲಘಟ್ಟದಲ್ಲಿಯೇ ವಿದ್ಯೆಯ ಮಹತ್ತನ್ನು ತಿಳಿಸಿ ಸರ್ವರಿಗೂ ಕೂಡ ವಿದ್ಯೆಯನ್ನು ಕೊಟ್ಟಂಥ ಮಹಾಪೂಜ್ಯರು. ಅಂತಹ ಪೂಜ್ಯರು ಬಸವಣ್ಣನವರು ಜನಿಸಿದ ದಿನದಂದೇ ಜನಿಸಿದ್ರು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಬಸವಣ್ಣನವರು ಹಾಕಿಕೊಟ್ಟಂಥ ಕಾಯಕ, ನಿಷ್ಕಾಮ ಕರ್ಮ ಮತ್ತು ಉಪಾಸನೆ, ಭಕ್ತಿ ಮತ್ತು ಜ್ಞಾನ ಈ ಎಲ್ಲ ಮಾರ್ಗಗಳನ್ನು ಕೂಡ ಅನುಸರಿಸಿದಂತಹ ತಾವು ಕೈಗೊಂಡಂಥ ಎಲ್ಲ ಕಾರ್ಯದಲ್ಲಿಯೂ ಕೂಡ ನಿಷ್ಕಾಮವಾದ ಕರ್ಮವನ್ನು ಜಗತ್ತಿಗೆ ಸಾರಿದಂತಹ ಕಾಯಕ ಒಂದೇ ಇದ್ದರೆ ಸಾಲದು, ಭಕ್ತಿ ಮತ್ತು ಉಪಾಸನೆ ಕೂಡ ಬಹುವಾಗಿ ಬೇಕಾಗುತ್ತೆ ಮಾನಸಿಕ ಸ್ಥಿತಿಗೆ. ಕಾಯಕದ ಜೊತೆಗೆ ಭಕ್ತಿ ಉಪಾಸನೆಯ ಜೊತೆಗೆ ಮುಕ್ತಿಯಡೆಗೆ ಹೋಗ್ತಕ್ಕಂಥ ಮನುಷ್ಯನಿಗೆ ಜ್ಞಾನ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿ ಈ ಮೂರರ ತ್ರಿವೇಣಿ ಸಂಗಮವನ್ನು ಜಗತ್ತಿಗೆ ಸಾರಿ ಹೇಳಿದಂಥದ್ದು. ಅಂಥ ಮಹಾನ್ ಪೂಜ್ಯರು ಆ ಕಾಲದಲ್ಲಿಯೇ ಬೇರೆ ಬೇರೆ ಮಠಗಳಿಗೆ ಒಂದು ಮಾದರಿಯಾಗಿ ಆದರ್ಶವನ್ನು ರೂಪಿಸಿ ಪೂಜ್ಯರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರ ಆದಿಚುಂಚನಗಿರಿಯ ಆ ಕಾಲಘಟ್ಟದಲ್ಲಿ ಚುಂಚನಗಿರಿ ಮತ್ತು ತರಳಬಾಳು ಬೃಹನ್ಮಠಕ್ಕೆ ಅವಿನಾಭಾವ ಸಂಬಂಧ ಇದ್ದಂಥದ್ದು. ನಾವು ಬಂದ ನಂತರದಲ್ಲಿ ಪ್ರಸ್ತುತ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಮಾರ್ಗದರ್ಶನ ನಮಗೆ ಬಹುವಾಗಿ ಸಿಕ್ಕುವಂಥದ್ದು. ಹಲವಾರು ಬಾರಿ ನಮ್ಮ ಪೂಜ್ಯ ಗುರುಗಳು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಪ್ರಸ್ತುತ ಪೂಜ್ಯ ಶ್ರೀಗಳು ಆದಿಚುಂಚನಗಿರಿ ಮಠ ಮತ್ತು ತರಳಬಾಳು ಬೃಹನ್ಮಠ ಎರಡೂ ಕೂಡ ಒಂದು ರೀತಿಯ ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಮಠಗಳು ಅಂತ ಮತ್ತೆ ಹೇಳ್ತಾ ಇದ್ರು. ಅದೇ ಭಾವನೆಯನ್ನು ಈಗಲೂ ಕೂಡ ಇಟ್ಟು ಹರಿಸ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಸರ್ವ ಭಕ್ತರು ಕೂಡ ಸೇರಿ ಪೂಜ್ಯರು ಲಿಂಗೈಕ್ಯರಾದಂಥ 29ನೇ ವರ್ಷವನ್ನು ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಈಗ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭ ಪೂಜ್ಯರು ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಹಲವಾರು ಸೇವಾ ಕ್ಷೇತ್ರಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇದೆ. ಜೊತೆಗೆ ಶ್ರೀಮಠಕ್ಕೆ ಬರ್ತಕ್ಕಂತಹವರು, ಪೀಠಕ್ಕೆ ಬರ್ತಕ್ಕಂತಹವರು ಏನೆಲ್ಲ ವಿದ್ಯೆಯನ್ನು ಕೂಡ ಪಡಿಬೇಕು ಅಂತಕ್ಕಂತಹ ಒಂದು ದಿವ್ಯ ದರ್ಶನವನ್ನು ಇಟ್ಕೊಂಡಿದ್ದಂಥವರು ಅದಕ್ಕೆ ಪೂರಕವಾಗಿ ತಮ್ಮ ಮುಂದಿನ ಉತ್ತರಾಧಿಕಾರಿಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ತಯಾರು ಮಾಡಲಿಕ್ಕೆ ಹೋಗೋದು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರಸ್ತುತ ಪೂಜ್ಯ ಶ್ರೀಗಳ ವಿದ್ವತ್ತು ವಿಸ್ಮರಣೀಯವಾಗಿರ್ತಕ್ಕಂಥದ್ದು. ನಾಡಿನ ಜನ ಅವರ ಜ್ಞಾನದ ಸುಧೆಯನ್ನು ಉಣ್ತಾ ಇದ್ದಾರೆ. ಅದೇ ರೀತಿ ಪೂಜ್ಯರು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವತಃ ಸಂಸ್ಕೃತ ಪಂಡಿತರಾಗಿ ಕಾಶಿಯಲ್ಲಿ 7 ವರ್ಷಗಳ ಕಾಲ ಸತತ ಅಭ್ಯಾಸವನ್ನು ಮಾಡಿದಂತಹವರು. ಅವರ ಸಾಹಿತ್ಯದ ಶಕ್ತಿಯನ್ನು ಅರಿತಂಥ ಜನಗಳು ಹೇಳ್ತಾರೆ, ಕಾಳಿದಾಸನ ಸಂಸ್ಕೃತ ಸಾಹಿತ್ಯಕ್ಕೆ ಸರಿಗಟ್ಟುವ ರೀತಿಯಲ್ಲಿ ಶಕ್ತಿಯನ್ನು ಸಂಸ್ಕೃತ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಂಥದ್ದು. ಹಾಗಾಗಿ ಈ ನಾಡಿನ ಕಾಯಕವನ್ನು, ಭಕ್ತಿಯನ್ನು, ಜ್ಞಾನವನ್ನು, ಈ ತ್ರಿವೇಣಿ ಸಂಗಮವನ್ನು ಮಾಡ್ತಾ ಇರೋದ್ರ ಜೊತೆಯಲ್ಲಿ ಎಂದೂ ಕೂಡ ಈ ನಾಡಿನ ಪ್ರಜ್ಞೆಯನ್ನು ಮೀರದೆ ಸರ್ವರನ್ನು ಕೂಡ ಮುಕ್ತಿಯಡೆಗೆ ಹೋಗ್ತಕ್ಕಂಥ ದಾರಿಯನ್ನು ತೋರಿಸಿಕೊಟ್ಟು ಪೂಜ್ಯರ 29ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಕರೋನಾ ಹೊತ್ತಿನಲ್ಲಿ ಕೂಡ ಭಕ್ತಿಯಿಂದ ಆಚರಿಸ್ತಾ ಇರ್ತಕ್ಕಂಥದ್ದು ಸಂತೋಷ ಇದೆ. ಪೂಜ್ಯರ ಕಾಲದಲ್ಲಿ ಭಕ್ತರಿಗೆ ಮೂಡಿಸಿದ ಕೊಡುವ ಒಂದು ಭಾವವನ್ನು ತಾವು ಗಳಿಸಿದ ಹಣದಲ್ಲಿ, ತಾವು ಗಳಿಸಿದ ಆದಾಯದಲ್ಲಿ ಇಂತಿಷ್ಟು ಭಾಗವನ್ನು ಮಠ ಮಂದಿರಗಳಿಗೆ ಕೊಟ್ಟು ಮಠ ಮಂದಿರಗಳ ಮುಖಾಂತರ ಸೇವಾ ಕ್ಷೇತ್ರ ಆಗುವ ನಿಟ್ಟಿನಲ್ಲಿ ಸ್ಫೂರ್ತಿಯನ್ನು ತುಂಬಿದಂಥವರು. ಇವತ್ತಿಗೂ ಕೂಡ ನಾವು ಎಲ್ಲೇ ಹೋದ್ರೂ ಕೂಡ ಯಾರಾದರೂ ಕಾಣಿಕೆಯನ್ನು ಕೊಟ್ಟರೆ ಯಾವ ಮಠದವರು ಅಂತ ಕೇಳಿದರೆ ಅವರು ಹೇಳ್ತಾರೆ ನಾವು ಸಿರಿಗೆರೆಯ ಶ್ರೀಮಠದವರು ಅಂತ. ಕೊಡುವ ಮುಖಾಂತರವೇ ನಾವು ತಿಳಿಬಹುದು ಅಂತ ಸಂಸ್ಕಾರವನ್ನು ಕೊಟ್ಟು ಹೋದರೆ ಆ ಕಾಲಕ್ಕೆ ಎಲ್ಲ ಸಂಸ್ಕಾರವನ್ನು ಕೊಟ್ಟು ಹೋದಂಥ ಆ ಮಹಾನ್ ಪೂಜ್ಯರನ್ನು ಸ್ಮರಿಸುವ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಗಳಾಗಿ ಅವರ ಆತ್ಮಕ್ಕೆ ನಾವು ನಮಿಸ್ತಾ ಇದ್ದೇವೆ.
ಶಿಕ್ಷಣ ಪ್ರಸಾರ, ಉಚಿತ ಊಟ ವಸತಿ, ಸಹಪಂಕ್ತಿ ಭೋಜನ, ಕೆರೆ ಕಟ್ಟೆಗಳ ದುರಸ್ತಿ, ಶಿಕ್ಷಣ ಸಂಸ್ಥೆಗಳ ಆರಂಭ, ವಸತಿ ನಿಲಯಗಳ ನಿರ್ಮಾಣ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ಹೆಣ್ಣು ಮಕ್ಕಳ ಜ್ಞಾನಾರ್ಜನೆಗೆ ಪ್ರೋತ್ಸಾಹ, ಕಾಯಕ ನಿಷ್ಠೆಗೆ ನಾಂದಿ ಹಾಡಿದರು ಸ್ವಾಮಿಗಳು. ವಚನಗೋಷ್ಠಿ, ಶರಣರ ಜೀವನದ ನಾಟಕಗಳ ಮೂಲಕ ವಚನ ಸುಧಿಯನ್ನು ನಾಡಿನಾದ್ಯಂತ ಪಸರಿಸಿ ಸರಳ ವಿವಾಹ, ಅಂತರ್ಜಾತಿ ವಿವಾಹದ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿ ಮನುಕುಲದ ನಿತ್ಯ ಸಂಜೀವಿನಿಯಾದರು ಪ್ರಾತಸ್ಮರಣೀಯರು. ಇಂತಹ ಪ್ರಾತಸ್ಮರಣೀಯ ಶ್ರೀಗಳ ಬಗ್ಗೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಲೋಕದಂತೆ ಬಾರರು, ಲೋಕದಂತೆ ಎರರು, ಲೋಕದಂತೆ ಓಹರು, ಪುಣ್ಯದಂತೆ ಇಪ್ಪರು, ಜ್ಞಾನದಂತೆ ಬಪ್ಪರು, ಮುಕ್ತಿಯಂತೆ ಓಹರು ನೋಡ ನಿಮ್ಮ ಶರಣರು ಅನ್ನುವ ಮಾತಿಗೆ ಸಾಕ್ಷಿಯಾಗಿ ಬದುಕಿದಂತಹ ಅವರು ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಸಿರಿಗೆರೆ ಸುಕ್ಷೇತ್ರದ ಅಧ್ಯಕ್ಷರಾಗಿ ತಮ್ಮ ಇಡೀ ಬದುಕಿನ ತುಂಬ ನೋವು ಸಂಕಟಗಳನ್ನು ಅನುಭವಿಸಿ ನಾಡಿಗೆ ಸಂತೋಷವನ್ನು, ಆನಂದವನ್ನು, ಜ್ಞಾನವನ್ನು, ಬೆಳಕನ್ನು ನೀಡಿದಂತಹ ಕೀರ್ತಿ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ಲುವಂತಹದ್ದು. ಈ ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವುದರ ಮೂಲಕ ಗ್ರಾಮಾಂತರ ಪ್ರದೇಶದ ಮಕ್ಕಳ ಬದುಕನ್ನು ಹಸನ ಮಾಡೋದಕ್ಕೆ ಶಾಲೆಗಳನ್ನು ತೆರೆದು ಆ ಮೂಲಕ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಅವರಲ್ಲಿ ತುಂಬಿ ಸುಜ್ಞಾನ ಮತ್ತು ಸುಪ್ರಜೆಗಳನ್ನಾಗಿ ರೂಪಿಸುವಂತಹ ಮಹಾನ್ ಕಾರ್ಯವನ್ನು ಮಾಡಿದಂತಹ ಅವರ ಬದುಕಿನ ತುಂಬ ನೋವನ್ನೇ ಹೊಂದಂತಹ ಅವರು ಬದುಕಿದ್ದು ಬೆಂಕಿಯ ಮಧ್ಯದಲ್ಲಿ ಬದುಕಿದ್ದರೂ ಕೂಡ ತಂಪನ್ನು ಸಮಾಜಕ್ಕೆ ಎರೆಯುವಂಥ ಕೆಲಸವನ್ನೇ ಮಾಡಿಕೊಂಡು ಬಂದರು. ಹೇಗೆ ಒಂದು ಮರ ತಾನು ಬಿಸಿಲನ್ನು ಸಹಿಸಿಕೊಂಡು ಬಂದವರಿಗೆ ನೆರಳನ್ನು ಕೊಡ್ತದೋ ಹಾಗೆ ಮಹಾತ್ಮರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ನೋವುಗಳು ಬರಲಿ, ದುಃಖ ಬರಲಿ ಅವನ್ನೆಲ್ಲ ತಾವು ಹೊಟ್ಟೆಗೆ ಹಾಕ್ಕೊಂಡು ಬೇರೆಯವರಿಗೆಲ್ಲರಿಗೂ ಕೂಡ ಅದರಿಂದ ಮುಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡುವಂತಹ ಸೇವೆಯನ್ನು ನಡೆಸಿಕೊಂಡು ಬಂದಂತಹ ಪರಂಪರೆ ನಮ್ಮ ನಾಡಿನಲ್ಲಿ ಇದೆ. ನಮ್ಮ ಸಿದ್ಧಗಂಗೆಗೂ ಮತ್ತು ಸಿರಿಗೆರೆಗೂ ಅವಿನಾಭಾವ ಸಂಬಂಧ. ನಮ್ಮ ಪೂಜ್ಯ ಗುರುದೇವರಾದಂತಹ ಶಿವಕುಮಾರ ಮಹಾಸ್ವಾಮಿಗಳವರು ಈ ಭಾಗದಲ್ಲಿ, ಅಲ್ಲಿ ಸಿರಿಗೆರೆಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇಬ್ಬರೂ ಸಮಕಾಲೀನರಾಗಿ ಈ ನಾಡಿನಲ್ಲಿ ಒಂದು ರೀತಿಯ ಕ್ರಾಂತಿಯನ್ನು ಮಾಡಿ ಶೈಕ್ಷಣಿಕವಾದಂತಹ ಸೇವೆಯನ್ನು ನಾಡಿಗೆ ಅತ್ಯುತ್ತಮವಾಗಿ ಸಲ್ಲಿಸಿದಂಥ ಕೀರ್ತಿ ಇವರಿಬ್ಬರಿಗೂ ಸಲ್ಲುವಂತಹದ್ದು. ಅಷ್ಟೇ ಅಲ್ಲ, ಅವರಿಬ್ಬರ ಒಡನಾಟವೂ ಅಷ್ಟೇ ಅವಿನಾಭಾವ ಸಂಬಂಧವಿದ್ದಂತಹದ್ದು. ಅವರಿಬ್ಬರೂ ಕೂಡ ಯಾವಾಗಲೂ ತಮ್ಮ ಕಷ್ಟವನ್ನು, ನೋವನ್ನು ತಮ್ಮಲ್ಲೇ ಪರಸ್ಪರ ಹಂಚಿಕೊಂಡು ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ, ಪರಸ್ಪರ ಸಲಹೆ ಸಮಾಧಾನಗಳನ್ನು ಹೊಂದುವಂತಹ ರೀತಿಯಲ್ಲಿ ಕೂಡ ಇಬ್ಬರೂ ಕೂಡ ಪರಸ್ಪರ ಆ ಒಂದು ಭಾವನೆಗಳನ್ನು ಯಾವತ್ತೂ ಕೂಡ ಬೆಳೆಸಿಕೊಂಡು ಬಂದಂತಹ ಅವರು. ಅದು ಇವತ್ತಿಗೂ ಕೂಡ ಆ ಭಾವನೆ ಯಾವತ್ತೂ ಕೂಡ ಸಿರಿಗೆರೆ ಮತ್ತು ಸಿದ್ಧಗಂಗೆಗೆ ಯಾವತ್ತೂ ಕೂಡ ಅದು ಉಳ್ಕೊಂಡು ಬಂದಿರುವಂತಹದ್ದು. ಇಂದಿನ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಒಂದು ರೀತಿಯಲ್ಲಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕರ್ನಾಟಕದ ಕೋಟೆ ಆದರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪ್ರಪಂಚವೇ ತಮ್ಮ ಕೋಟೆ ಅನ್ನುವ ಹಾಗೆ ಅವರು ಇಡೀ ವಿಶ್ವಕ್ಕೆ ಈ ಧರ್ಮವನ್ನು, ಬಸವ ತತ್ವವನ್ನು ಮತ್ತು ಅನುಭವವನ್ನು ಬೆತ್ತರಿಸುವಂಥ ಕೆಲಸವನ್ನು ಮಾಡಿದಂಥ ಕೀರ್ತಿ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ಲುವಂಥದ್ದು. ಸಮರ್ಥ ಗುರುವಿನ ಸಮರ್ಥ ಶಿಷ್ಯರಾಗಿ ಇವತ್ತು ಸಿರಿಗೆರೆಯನ್ನು ಅತ್ಯಂತ ಪೂಜ್ಯರ ಅವರ ಗುರುಗಳ ಆಶಯದಂತೆ ಅದನ್ನು ಸಹಸ್ರಪಟ್ಟು ಬೆಳೆಸಿ ನಾಡಿಗೆ ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಪೂಜ್ಯರ ಇವತ್ತು ಗುರುಗಳಾಗಿರುವಂತಹ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಗುರುಗಳಾಗಿದ್ದಂತಹ ಅವರ ನಡೆ ನುಡಿ ಎಲ್ಲವೂ ಕೂಡ ನೇರವಾಗಿರ್ತಿತ್ತು, ಕಠೋರವಾಗಿರ್ತಿತ್ತು. ಆದರೂ ಕೂಡ ಸಮಾಜದ ಬಗ್ಗೆ ಅವರಲ್ಲಿ ಅತ್ಯಂತ ಪ್ರೀತಿ, ನಮ್ರತೆ ಯಾವತ್ತೂ ಇತ್ತು. ಅಂತಹ ಪೂಜ್ಯರ 29ನೆಯ ಸಂಸ್ಮರಣೆಯ ಶ್ರದ್ಧಾಂಜಲಿಯ ಕಾರ್ಯಕ್ರಮ ಬರುವ 24ನೇ ತಾರೀಕು ಆಯೋಜಿಸಿಕೊಂಡಿದೆ. ಆದರೆ ಈ ಕೋವಿಡ್ ಕಾರಣದಿಂದಾಗಿ ಅದನ್ನು ಬೃಹತ್ ಸಮಾವೇಶವನ್ನಾಗಿ ಮಾಡದೆ ಆನ್ಲೈನ್ ಮೂಲಕ ವೀಕ್ಷಿಸೋದಕ್ಕೆ ಅವಕಾಶ ಇರುವಂತಹದ್ದು. ಅದರಲ್ಲಿಯೂ ಕೂಡ ಇವತ್ತು ಸಿರಿಗೆರೆಯ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಂದರೆ ಕಂಪ್ಯೂಟರ್ ಸ್ವಾಮಿಗಳು ಅಂತಲೇ ಕರ್ಕೊಂಡು ಬಂದಿದ್ದಾರೆ. ಯಾವ ಸ್ವಾಮಿಗಳು ಕೂಡ ಕಂಪ್ಯೂಟರ್ ಜ್ಞಾನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೇ ಪ್ರಪ್ರಥಮವಾಗಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿ ಇವತ್ತೇನು ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು ಅಂತಾರಲ್ಲ, ಅದನ್ನು ಅವರು ಮೊದಲೇ ಎಷ್ಟೋ ವರ್ಷಗಳ ಹಿಂದೆಯೇ ತಮ್ಮದನ್ನಾಗಿಸಿಕೊಂಡ ಒಂದು ಕೀರ್ತಿಗೆ ಭಾಜನರಾಗಿರುವಂತಹ ಅಂತಹ ಪೂಜ್ಯರು ಇವತ್ತು ಈ ಒಂದು ವಿದ್ಯುನ್ಮಾನದ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ
ಏನು ಲಕ್ಷಾಂತರ ಮಂದಿಗೆ ಅವರ ಶ್ರದ್ಧಾಂಜಲಿಯ ಕಾರ್ಯಕ್ರಮದ ಎಲ್ಲ ವಿಚಾರಗಳು ತಲುಪುವಂತಹ ಒಂದು ರೀತಿಯಲ್ಲಿ ಆಯೋಜಿಸಿರುವಂತಹದ್ದು ಅತ್ಯಂತ ಸಂತಸದ ಸಂಗತಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಪೂಜ್ಯರ ಆಶೀರ್ವಾದ ಕೃಪೆ ಸದಾ ಇರುವಂತಹದ್ದು. ಅವರು ಭೌತಿಕವಾಗಿ ಇಲ್ಲ, ಭಾವನಾತ್ಮಕವಾಗಿ ಎಲ್ಲರಲ್ಲಿ ಇರುವಂತಹದ್ದು. ಅದರಲ್ಲಿಯೂ ಕೂಡ ಅವರ ಶಿಷ್ಯವೃಂದದ ಹೃನ್ಮನದಲ್ಲಿ ಯಾವತ್ತೂ ವಿರಾಜಮಾನರಾಗಿರುವಂತಹ ಅವರು. ಅಂತಹ ಪೂಜ್ಯರ ಒಂದು ಸಂಸ್ಮರಣೆ ಅಂದರೆ ಅದೊಂದು ರೀತಿಯಲ್ಲಿ ನಮಗೆಲ್ಲ ಬೆಳಕನ್ನು ಉಂಟು ಮಾಡುವಂತಹ ಒಂದು ಕೆಲಸ. ಅಂತಹ ಕಾರ್ಯಕ್ರಮ ಯಶಸ್ವಿಯಾಗಲಿ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರೆಲ್ಲರೂ ಕೂಡ ಪುನೀತರಾಗಲಿ ಅಂತ ನಾನಾದರೂ ಭಾವಿಸಿ ಅವರಿಗೆ ನನ್ನ ಭಕ್ತಿಯ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಹೊಳಲ್ಕೆರೆ ತಾಲೂಕು ಮುತ್ತುಗದೂರಿನ ಮುತ್ತಿನ ಮಣಿಯಂತೆ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಗುರು ಪರಂಪರೆಯಲ್ಲಿ 20ನೇ ಜಗದ್ಗುರುಗಳಾಗಿ 78 ವರ್ಷಗಳ ಕಾಲ ಅತ್ಯಮೂಲ್ಯ ಜೀವನವನ್ನು ಇವರು ಸಾಗಿಸಿದರು. ಇಂತಹ ಗುರುಗಳ ಬಗ್ಗೆ ನಾಡಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಾದಿವಸನ ತರಳಬಾಳು ಜಗದ್ಗುರು ಬೃಹನ್ಮಠ ಸ್ವಾಮೀಜಿ ಜಗದ್ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ 29ನೆಯ ಶ್ರದ್ಧಾಂಜಲಿ ಸಮರ್ಪಣಾ ಕಾರ್ಯಕ್ರಮ ನಡೀತಾ ಇದ್ದು, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಶಿರಗೇರಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಕೋವಿಡ್ ಕಾರಣದಿಂದ ಇದು ಆನ್ಲೈನ್ ಕಾರ್ಯಕ್ರಮಕ್ಕೆ ಪರಿವರ್ತನೆ ಆಗಿದೆ. ಹಿರಿಯ ಗುರುಗಳು ಅವರು ಅಸಾಮಾನ್ಯ ಗುಣಧರ್ಮ ಇದ್ದಂಥ ಒಬ್ಬ ಶ್ರೇಷ್ಠ ಸ್ವಾಮೀಜಿಯವರು. ಸ್ವಾಮೀಜಿಯ ಪಾತ್ರವನ್ನು ಜನಪರವಾಗಿ ನಿಲ್ಲಬಹುದು ಎಂದು ಕರ್ನಾಟಕದಲ್ಲಿ ಪ್ರಥಮ ಬಾರಿ ತೋರಿಸಿಕೊಟ್ಟವರು ಹಿರಿಯ ಜಗದ್ಗುರು. ಜನಸಾಮಾನ್ಯರ ಜೊತೆಗೆ ಬೆರೆತುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ವಿಶೇಷವಾಗಿ ಹರಿಜನ ಗಿರಿಜನ ಬಂಧುಗಳ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರಲ್ಲಿರುವಂಥ ಕೀಳರಿಮೆಯನ್ನು ದೂರ ಮಾಡಿ ಆತ್ಮಸ್ಥೈರ್ಯವನ್ನು ಕೊಟ್ಟಂಥ ಒಬ್ಬ ಶ್ರೇಷ್ಠ ಜಗದ್ಗುರುಗಳು. ಪ್ರಸಂಗ ಬಂದಾಗ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಧ್ವನಿಯಾಗಿ ನಿಂತವರು, ಇಡೀ ಸಮಾಜವನ್ನು ಎದುರು ಹಾಕ್ಕೊಂಡವರು. ಹೀಗಾಗಿ ನಿರಂತರ ಹೋರಾಟವೇ ಅವರ ಬದುಕಾಗಿತ್ತು. ಮತ್ತು ಅವರು ನಂಬಿಕೆ ಇಟ್ಟಿರುವಂಥ ಸಿದ್ಧಾಂತಗಳು, ಮರಳು ಸಿದ್ಧನ ವಿಚಾರಗಳು, ಬಸವಣ್ಣ ಅವರ ವಿಚಾರಗಳು ಅತ್ಯಂತ ಗಟ್ಟಿಯಾಗಿ ಪ್ರತಿಪಾದಿಸುವಂಥ ಒಬ್ಬ ಪರಮ ಪೂಜ್ಯರಾಗಿದ್ದರು. ನಿಷ್ಠುರ ಮತ್ತು ಜನಪರ ಇವೆರಡೂ ಅವರು ನ್ಯಾಯವನ್ನು ಕೊಡುವಾಗ ಮಾನದಂಡ ಆಗಿತ್ತು. ವಿಶೇಷವಾಗಿ ಸಿರಗೇರಿ ಮಠದ ವ್ಯಾಪ್ತಿಯಲ್ಲಿರುವಂಥ ರೈತರಿಗೆ ಭಾಳ ದೊಡ್ಡ ಆಶೀರ್ವಾದ ಅವ್ರದ್ದಿತ್ತು. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯೆಯಿಂದ ವಂಚಿತ ಆದಂಥ ಆ ದಿನಗಳಲ್ಲಿ ಶಾಲೆಗಳನ್ನು ಮಾಡೋ ಮುಖಾಂತರ, ಹೈಸ್ಕೂಲ್ಗಳನ್ನು ಮಾಡೋ ಮುಖಾಂತರ ಅವರು ಆ ಭಾಗದ ಶಿಕ್ಷಣಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂಥವ್ರು. ಅಲ್ಲದೆ ನಾಯಕತ್ವವನ್ನು ಒದಗಿಸಿಕೊಟ್ಟಂಥ ಶ್ರೇಷ್ಠತೆ ನಮ್ಮ ಹಿರಿಯ ಜಗದ್ಗುರುಗಳಾಗಿತ್ತು. ಹಿರಿಯ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಜಗದ್ಗುರುಗಳು ಇವತ್ತು ನಡ್ಕೊಂಡು ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಸಂತೋಷವಾಗಿದೆ. ಅವರ ವಿಚಾರಗಳನ್ನು 100ಕ್ಕೆ 100 ಇವತ್ತು ಪ್ರತಿಪಾದಿಸ್ತಿರುವಂಥದ್ದು ಅದೇ ಒಂದು ಸ್ಪಷ್ಟತೆ, ಅದೇ ದಿಟ್ಟತನ ಮತ್ತು ಅದೇ ಜನಪರವಾಗಿರುವಂಥ ಒಂದು ಕಳಕಳಿ. ಯಾವ ರೀತಿ ಹಿರಿಯ ಜಗದ್ಗುರುಗಳು ತಾಯಿ ಹೃದಯವಿತ್ತೋ ಅದೇ ರೀತಿ ಡಾಕ್ಟರ್ ಜಗದ್ಗುರುದು ಕೂಡ ತಾಯಿ ಹೃದಯ ಇರುವಂಥದ್ದು. ಅವರ ಭಕ್ತರಿಗೆ ಯಾವುದೇ ಸಮಾಜಕ್ಕೆ ಸೇರಿರಲಿ ಅವರಿಗೆ ನ್ಯಾಯವನ್ನು ಕೊಡುವಂಥ, ಅವರಿಗೆ ಸಾಂತ್ವನವನ್ನು ಹೇಳುವಂಥ, ಅವ್ರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ರೈತರಿಗೆ
ಡಾಕ್ಟರ್ ಜನರು ಮಾಡಿರುವಂಥ ಸೇವೆ ಅಪಾರ. ಇವತ್ತು ಚಿತ್ರದುರ್ಗ, ಶಿವಮೊಗ್ಗ ಮತ್ತು ದಾವಣಗೆರೆ ಭಾಗದಲ್ಲಿ ಕೆರೆ ತುಂಬಿಸುವಂಥ ಯೋಜನೆಯನ್ನು ಪ್ರಾರಂಭಿಸಿದ್ದೇ ಡಾಕ್ಟರ್ ಜಗದ್ಗುರು. ಆ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದ ರೈತರಿಗೆ ಇವತ್ತು ಸಹಾಯ ಆಗಿದೆ. ಅಲ್ಲದೆ ರೈತರ ಬೆಳೆ ವಿಮೆಯನ್ನು ಅವರು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಆ ಒಂದು ತಾಂತ್ರಿಕ ಒಂದು ವಿಧಾನವನ್ನು ಸರಳೀಕರಣ ಮಾಡಿ ರೈತರ ಪರವಾಗಿ ಸರ್ಕಾರಕ್ಕೂ ಕೂಡ ಮಾರ್ಗದರ್ಶನ ಮಾಡಿದಂಥದ್ದು ನಮ್ಮ ಡಾಕ್ಟರ್ ಜಗದ್ಗುರು. ಹೀಗೆ ನಮ್ಮ ಹಿರಿಯ ಜಗದ್ಗುರುಗಳ ಒಂದು ಆಶೀರ್ವಾದ, ಹಿರಿಯ ಜಗದ್ಗುರುಗಳ ತತ್ವ ಆದರ್ಶ ಮತ್ತು ಇವತ್ತಿನ ಸಮಕಾಲೀನ ಒಂದು ತಂತ್ರಜ್ಞಾನ ಇವೆಲ್ಲರ ಬೆಸುಗೆ ಇವತ್ತು ನಮ್ಮ ಡಾಕ್ಟರ್ ಜಗದ್ಗುರುಗಳಾಗಿದೆ. ಒಂದು ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ, ಅತ್ಯಂತ ಸ್ವಾಭಿಮಾನ ಮತ್ತು ಅಭಿಮಾನಪೂರ್ವಕವಾಗಿ ಇವತ್ತು ನಾವೆಲ್ಲ ಭಕ್ತರು ಈ ದೊಡ್ಡ ಗುರುಗಳು ಮತ್ತು ಇವತ್ತಿನ ಡಾಕ್ಟರ್ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತಾ ಇದ್ದೇವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಎರಡು ಜಗದ್ಗುರುಗಳ ವಿಚಾರ ಮತ್ತು ಅವರು ನಡೆದು ಬಂದ ದಾರಿ ಆಚಾರ ಇವೆರಡನ್ನೂ ಮೈಗೂಡಿಸ್ಕೊಂಡು ನಾನು ಜನ ಕಲ್ಯಾಣ ಕೆಲಸವನ್ನು ಕರ್ನಾಟಕದ ಜನರ ಪರವಾಗಿ ನಾನು ಆಡಳಿತವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿ ನಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಶ್ರೀ ಶಿವಕುಮಾರ ಸ್ವಾಮಿಗಳು ಅತ್ಯಲ್ಪ ಅವಧಿಯಲ್ಲಿ ಅದ್ಭುತ ಕ್ರಾಂತಿ ಮಾಡಿದ ಅಸೀಮ ಸಾಹಸಿ. 1914 ಏಪ್ರಿಲ್ 28ರಂದು ಹೊಳಲ್ಕೆರೆ ತಾಲೂಕು ಮುತ್ತುಗುದೂರು ಗ್ರಾಮದ ಮಹಾದೇವಯ್ಯ ಬಸಮ್ಮ ದಂಪತಿಗಳಿಗೆ ಜನಿಸಿದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಹೆಸರು ರೇವಣಸಿದ್ದಯ್ಯ. ಶ್ರೀಗಳು ಮುತ್ತುಗುದೂರು, ಬೀರೂರು, ಬನಾರಸ್ನಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಉನ್ನತ ಶಿಕ್ಷಣ ಪಡೆದು ಸುಸಂಸ್ಕೃತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಇಂತಹ ಅಪರೂಪದ ವ್ಯಕ್ತಿತ್ವದ ಬಗ್ಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಶ್ರೀ ತರಳಬಾಳು ಜಗದ್ಗುರು ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 29ನೇ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೋವಿಡ್ ಇರೋದರಿಂದ ಸರಳವಾಗಿ ಆನ್ಲೈನ್ ಮೂಲಕ ಶ್ರೀಮಠದಿಂದ ಆಯೋಜಿಸಿರುವಂಥದ್ದು ಶ್ರೀಮಠಕ್ಕೆ ಆರೋಗ್ಯಯುತ ಸಮಾಜದ ಪರಿಕಲ್ಪನೆಗೆ ಉದಾಹರಣೆ ಬೇರೆ ಬೇಕಾಗಿಲ್ಲ. ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹ ಸಮಾಜದ ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಹಿತ್ಯ ದಾಸೋಹಕ್ಕೆ ಪ್ರಾಮುಖ್ಯತೆ ನೀಡಿದವರು. ಹೊಳಲ್ಕೆರೆ ತಾಲೂಕಿನ ಮುತ್ತಗದೂರಿನ ಶ್ರೀ ಮಹಾದೇವಯ್ಯ ಮತ್ತು ಶ್ರೀಮತಿ ಬಸಮ್ಮ ಪುಣ್ಯ ಗರ್ಭಾಂಬುದಿಯಲ್ಲಿ 3ನೇ ಮಗನಾಗಿ 1914ರಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಬಸವ ಜಯಂತಿ ದಿನದಂತೆ ಜನಿಸಿದ ಗುರುವರ್ಯರು ಬಸವಣ್ಣನವರ ನಡೆನುಡಿಗಳ ಪಡಿಯಚ್ಚಿನಂತೆ ಕಾಣಿಸುತ್ತಿದ್ದರು. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಶ್ರೇಷ್ಠ ಸಂದೇಶ ಜಗತ್ತಿಗೆ ಕೊಟ್ಟ ಭಾರತದ ಪ್ರಮುಖ ಶರಣರಲ್ಲಿ ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಮುಖ ಸಾಲಿನಲ್ಲಿ ನಿಲ್ಲುತ್ತಾರೆ. ಧರ್ಮ ಎಂದರೆ ಬರೀ ಉಪದೇಶ ಮಾಡುವುದಲ್ಲ, ನಡೆದು ತೋರಿಸುವಂಥದ್ದು. ಸರ್ವರ ಏಳಿಗೆಗಾಗಿ, ಸರ್ವರ ಶಾಂತಿಗಾಗಿ ಪ್ರಾರ್ಥಿಸುವುದು ಎಂಬುದು ಅವರ ಧ್ಯೇಯವಾಗಿತ್ತು. ಇಂದಿನ ಜಾಗತಿಕ ತಾಂತ್ರಿಕ ದಿನಮಾನಗಳಲ್ಲಿ ಭಾರತ ದೇಶ, ಭಾರತೀಯರು ಜಗತ್ತಿನಾದ್ಯಂತ ಗೌರವಿಸಲ್ಪಡುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ಮಠಮಾನ್ಯಗಳು, ಪರಮಪೂಜ್ಯರು, ಸಂತರು ಜನರಿಗೆ ಬೋಧಿಸಿದ ಸಂಸ್ಕೃತಿ, ಸಂಸ್ಕಾರದ ಪಾಠವೇ ಅದಕ್ಕೆ ಕಾರಣವಾಗಿದೆ. ಹುಣ್ಣಿಮೆಯ ಪೂರ್ಣಚಂದ್ರನ ಬೆಳಕಿನಂತೆ ಸಾಮಾಜಿಕ ಚಿಂತನೆಯ ಬೆಳಕನ್ನು ಎಲ್ಲೆಡೆ ಚೆಲ್ಲುತ್ತಾ
ಒಂದು ಶ್ರೇಷ್ಠ ಮಾದರಿ ಪರಂಪರೆಯಾಗಿ ಆದರ್ಶ ಸಮಾಜ ನಿರ್ಮಾಣದ ಕೆಲಸ ಶ್ರೀಗಳು ನಡೆಸುತ್ತಿದ್ದರು. ಜನರ ನೋವಿಗೆ ಸ್ಪಂದಿಸುವುದೇ ನಿಜವಾದ ಧರ್ಮ ಎಂಬ ತತ್ವದಲ್ಲಿ ವಿಶ್ವಾಸ ಮೂಡಿಸಿ ನೊಂದವರ ಕಣ್ಣೊರೆಸುವಂಥ ಕಾರ್ಯ ಮಾಡಿದರು. ಕಳೆದ ಶತಮಾನದ ಮಧ್ಯಭಾಗದಿಂದ ನಿರಂತರವಾಗಿ ಎಲ್ಲ ಧರ್ಮೀಯರ ಮಧ್ಯೆ ಭಾವೈಕ್ಯತೆಯ ಭಾವವನ್ನು ಮೂಡಿಸಿದವರು. ನಾಡಿನ ಆಗುಹೋಗುಗಳಿಗೆ ಸ್ಪಂದಿಸುತ್ತಾ ಜನತೆಗೆ ಕೇವಲ ಮಾನವೀಯ ಮೌಲ್ಯಗಳನ್ನು ಬೋಧಿಸದೆ ಕಾರ್ಯಾಚರಣೆಗೆ ತಂದು ಪ್ರೇರೇಪಿಸಿದ್ದಾರೆ. ಆಸ್ಪತ್ರೆ, ಶಾಲಾ ಕಾಲೇಜು, ಸಮುದಾಯ ಭವನಗಳನ್ನು ನಿರ್ಮಿಸಿರುವುದು ಶ್ರೀಗಳ ಸಾಮಾಜಿಕ ಕಳಕಳಿಗೆ ಹಿಡಿದ ಕೈಗನ್ನಡಿ. 1946ರಲ್ಲಿ ಸಿರಿಗೆರೆಯಲ್ಲಿ ಮೊಟ್ಟಮೊದಲು ಹೈಸ್ಕೂಲನ್ನು ಆರಂಭಿಸಿದ ಗುರುವರ್ಯರು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವಾದರು. ಭಾರತ ಸೇವಾದಳ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಿಸುವ ಮೂಲಕ ಇಡೀ ರಾಜ್ಯದಲ್ಲಿಯೇ ಸಿರಿಗೆರೆಯೇ ಭಾರತ ಸೇವಾದಳದ ಪ್ರಮುಖ ಕೇಂದ್ರವಾಗಿತ್ತು. ಜೀವನದುದ್ದಕ್ಕೂ ಗ್ರಾಮೀಣ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆ ಅನುಪಮವಾದುದು. ಬಸವಣ್ಣನವರಂತೆ ಗುರುವರಿಯರಿಗೆ ಸಾಹಿತ್ಯ ನಿರ್ಮಾಣ ಗೌಣವಾಗಿತ್ತು. ಜನರ ಐಹಿಕ ಬದುಕನ್ನು ಹಸನಗೊಳಿಸುವುದೇ ಅವರ ಮುಖ್ಯ ಗುರಿಯಾಗಿತ್ತು. ನಡೆದಂತೆ ನುಡಿ, ನುಡಿದಂತೆ ನಡೆ, ಮಠಕ್ಕಿಂತಲೂ ತತ್ವ ಮುಖ್ಯ. ಜಾತ್ಯತೀತ ಭಾವನೆಯಿಂದ ಮಾತ್ರ ರಾಷ್ಟ್ರ ಬೆಳೆಯಲು ಸಾಧ್ಯವೆಂಬುದನ್ನು ಅಳವಡಿಸಿಕೊಂಡು ಅದನ್ನು ಎಲ್ಲರಿಗೂ ಬೋಧಿಸುತ್ತಿದ್ದರು. ಶ್ರೀಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜನೆಯಿಂದಾಗಿ ಅವರ ಚಿಂತನೆಗಳು, ಹಿತೋಪದೇಶಗಳು ಮತ್ತು ಧರ್ಮ ನುಡಿಗಳನ್ನು ಮೆಲುಕು ಹಾಕುವ ಮೂಲಕ ಸರ್ವಧರ್ಮೀಯರು ಸುಖ ಶಾಂತಿಯಿಂದ ಜೀವಿಸಲು ಸರ್ವರಿಗೂ ಪ್ರೇರಣಾದಾಯಕವಾಗಿದೆ. ಅಂಥ ಮಹಾನ್ ಚೇತನ ಇಂದಿಗೆ ನಮ್ಮನ್ನು ಅಗಲಿ 29 ವರ್ಷಗಳಾದವು. ಅಂಥ ಮಾತೃಹೃದಯಿ ಪುಣ್ಯಶರಣನ್ನು ಎಷ್ಟು ಸ್ಮರಿಸಿದರೂ ಸಾಲದು. ಅವರ ಅಪಾರ ಕರುಣೆ ಮತ್ತು ಅವರ ಜೀವನದಲ್ಲಿ ವಿಷಗಂಟನಂತೆ ಸಾಮಾಜಿಕ ಬದುಕಿನಲ್ಲಿ ಬಂದೊದಗಿದ ಎಲ್ಲ ಹಾಲಾಹಲವನ್ನು ಅಸನ್ಮುಖಿಗಳಾಗಿ ಉಂಡು ಸಮಾಜ ಶಿಶುವಿಗೆ ಹಾಲನ್ನು ಉಣಿಸಿದವರು ಲಿಂಗೈಕ್ಯ ನಮ್ಮ ಗುರುವರ್ಯರು. ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಕುರಿತು 2 ಮಾತುಗಳನ್ನು ಹೇಳುವಂಥದ್ದು ನನ್ನ ಭಾಗ್ಯ. ಅಂಥ ಮಹಾನ್ ದಿವ್ಯ ಚೇತನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ 19ನೇ ಜಗದ್ಗುರುಗಳಾಗಿದ್ದ ಶ್ರೀ ಗುರುಶಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಅವರ ಆದೇಶದಂತೆ ಶಿಕ್ಷಣವನ್ನು ಮೊಟಕುಗೊಳಿಸಿ 1933 ಆಗಸ್ಟ್ 2ರಂದು ಯಲಹಂಕ ಮಠದ ಚರ ಪಟ್ಟಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಮಠದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿ ದಣಿವರಿಯದ ದಾರ್ಶನಿಕರಾಗಿ ಜನತೆಯಲ್ಲಿ ದುಡಿಮೆಯ ಬೆಲೆಯನ್ನು ಅರ್ಥೈಸಿದ ಅಪ್ರತಿಮ ಮಹಾನ್ ಸನ್ಯಾಸಿ ಮೇರು ಚೈತನ್ಯ. ಕೇವಲ ವ್ಯಕ್ತಿ ಎನಿಸದೆ ಶಕ್ತಿಯಾಗಿ ಬಾಳಿದವರು, ಸಮಾಜದ ಬೆಳಕಾಗಿ ಮಹಾನ್ ಮಾನವತಾವಾದಿಯಾಗಿದ್ದವರು. ಇಂತಹ ಅಪರೂಪದ ಮಾನವತಾವಾದಿಯ ಬಗ್ಗೆ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರುವ ಶಾಮನೂರು ಶಿವಶಂಕರಪ್ಪ ಅವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ತರಳಬಾಳು ಜಗದ್ಗುರು ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳವರ 29ನೇ ಶ್ರದ್ಧಾಂಜಲಿಯ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಮಠ ಅವರು ಪಟ್ಟಾಭಿಷೇಕಕ್ಕೆ ಬಂದಾಗ ಬೃಹನ್ ಮಠ ಅಂತ ಹೆಸರಿತ್ತೆ ಹೊರತು ದುಡ್ಡು ಅಂತ ಏನು ಹೇಳ್ತಾವ್ರಲ್ಲ, ಒಂದು ಕಾಸಿನ ದುಡ್ಡು ಕೂಡ ಇರಲಿಲ್ಲ ಮಠದಲ್ಲಿ. ಅಂಥ ಸಂದರ್ಭದಲ್ಲಿ ಅವರು ಪಟ್ಟಾಭಿಷೇಕಕ್ಕೆ ಬಂದು ಈ ಸಾಧು ವೀರಶೈವರು ಎಲ್ಲಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸಾಧು ವೀರಶೈವರಿಗೆ ಅವರಿಗೆಲ್ಲ ಬಡದೆಬ್ಬಿಸಿ ಹಳ್ಳಿಗಳೆಲ್ಲ ಹೋಗಿ, ನೀವು ನಮ್ಮವರು, ನೀವು ರೈತ ಜನಾಂಗ ಎಲ್ಲ ರೈತರನ್ನು ಕೂಡ ಬಡದೇಳಿಸಿ ಸಮಾಜವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ.
ಅವರು ಆವಾಗ ಪ್ರತಿ ನಮ್ಮ ರೈತರು ಅವಿದ್ಯಾವಂತರಾಗಿದ್ದರಿಂದ ಎಲ್ಲ ಕಡೆಗೂ ಕೂಡ ಪ್ರಾಥಮಿಕ ಸ್ಕೂಲು ಮತ್ತು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿ ಎಲ್ಲರನ್ನು ಕೂಡ ವಿದ್ಯಾವಂತರಾಗಿ ಮಾಡ್ತಕ್ಕಂಥಕ್ಕೆ ಒಂದು ಅಡಿಗಲ್ಲನ್ನು ಹಾಕಿ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿ ಅದ್ರ ಕೀರ್ತಿನ ಅವ್ರಿಗೆ ಸಲ್ತಕ್ಕದ್ದು. ಅಲ್ಲದೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಪೇಟೆಗಳಲ್ಲಿ ತಂದು ಮಾರ್ಕೆಟ್ನಲ್ಲಿ ಮಾರಬೇಕಾದ್ರೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲರೂ ಕೂಡ ನಮ್ಮ ರೈತರಿಗೆ ಊಟ ಕಟ್ಟಿಗೆ ಮುಂದೆ ತರ್ತೀರೋ ಅವಾಗ ಊಟ ಮಾಡಿದ ಮೇಲೆ ನೀರು ಕೊಡೋಕೊಂಡ್ರು ಕೂಡ ನೀರನ್ನು ಎತ್ತಿ ಹಾಕಿ ನೀರು ಕುಡಿಸ್ತಿದ್ರು. ಅಂದರೆ ಅವರಿಗೆ ಲೋಟನೂ ಕೂಡ ಕೊಡ್ತಾ ಇರಲಿಲ್ಲ. ನಮ್ಮನ್ನು ಒಬ್ಬ ಅಶ್ಲೀಲವಾಗಿ ಕಾಣ್ತಕ್ಕಂಥ ಜನಾಂಗ ಇತ್ತು. ಅದಕ್ಕೋಸ್ಕರವಾಗಿ ಅವರು ನಮ್ಮವ್ರನ್ನೇ ಸ್ವಲ್ಪ ಅನುಕೂಲಸ್ಥರಾಗಿದ್ದವ್ರನ್ನ ಪೇಟೆಗೆ ಬಂದು ನೀವೇ ಅಂಗಡಿಗಳನ್ನು ಓಪನ್ ಮಾಡಿ ಅಂಥೇಳಿ ದಲಾಲಿ ಅಂಗಡಿಗಳನ್ನೆಲ್ಲ ಓಪನ್ ಮಾಡಿಸಿ ಅವರಿಗೆ ಬುದ್ಧಿಗಳನ್ನು ಕಲಿಸಿರ್ತಕ್ಕಂಥ ಕೀರ್ತಿನೂ ಕೂಡ ನಮ್ಮ ಶಿವಕುಮಾರ ಸ್ವಾಮಿಗಳು ಸಲ್ತದೆ. ಮತ್ತು ಅವರು ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ಅಂದರೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಕ್ಕಂಥ ಸಾಧು ವೀರಶೈವರೇ ಒಂದು 10-15 ಜನ MLA ಉಳಿರ್ತಾಯಿದ್ದರು. ಇವತ್ತಿನ ದಿವಸ ಹೆಸರಿಗೆ ಹೇಳ್ಕೊಂಡ್ರು ಇಲ್ಲ, ಅಂಥ ಪರಿಸ್ಥಿತಿಯನ್ನು ಇವತ್ತು ನೋಡ್ತಾ ಇದ್ದಾವೆ. ಸರ್ಕಾರನೇ ಕೂಡ ಅವ್ರು ಹೇಳ್ದ ಕೇಳಬೇಕು ಆ ರೀತಿ ಇಟ್ಕೊಂಡಿದ್ರು. ದೇವರಾಜ ಅರಸರವರು ಅವ್ರು ಹೇಳ್ದಂಗೆ ಕೇಳ್ತಿದ್ರು. ಶಿವಕುಮಾರ ಸ್ವಾಮಿ ಹೇಳಿದಾಗ ನಮ್ಮ ತರಳಬಾಳು ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯವರು ಆನ್ಲೈನ್ನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಶುಭವನ್ನು ಹಾರೈಸಿ ನಮಸ್ಕಾರಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಗುರುವರ್ಯರು ಸಹನೆಯ ಸಾಕಾರ ಮೂರ್ತಿಯಾಗಿ ಸಮರ್ಥ ಗುರು ಎನಿಸಿ, ಚಾಣಾಕ್ಷ ಮಹಾಸ್ವಾಮಿಗಳೆನಿಸಿ, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಜನಸಾಮಾನ್ಯರ ಒಳಗಣ್ಣು ತೆರೆಸಿದ ಮಹಾಗುರುಗಳಾಗಿ ತರಳಬಾಳು ಹುಣ್ಣಿಮೆ ಮತ್ತು ಶರಳ ಸಮ್ಮೇಳನಗಳ ಮುಖೇನ ಜನಸಾಮಾನ್ಯರಲ್ಲಿ ಐಕ್ಯತೆಯ ಬೀಜ ಬಿತ್ತಿದ ಗುರುಕಾರುಣ್ಯರು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಸಾರಿದ ಸಮಾನತೆಯ ಹರಿಕಾರರಾಗಿ ಸಮಾಜದಲ್ಲಿ ಧಾರ್ಮಿಕ ಭಾವನೆ ತುಂಬಿ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದ ಹೃದಯ ಸಿಂಹಾಸನಾಧೀಶ್ವರ ಸಿರಿಗೆರೆಯ ಹಿರಿಯ ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ತರಳಬಾಳು ಹುಣ್ಣಿಮೆಯ ಹರಿಕಾರರಾದ ಶ್ರೀಗಳ ಬಗ್ಗೆ ಮಾನ್ಯ ಕಾನೂನು, ಸಣ್ಣ ನೀರಾವರಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವ JC ಮಾಧುಸ್ವಾಮಿಯವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಪೂಜ್ಯ ಹಿರಿಯ ಶ್ರೀಗಳವ್ರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಭಾಳ ಹರ್ಷ ಅನಿಸುತ್ತೆ. ದಿವಂಗತ ಶಿವಕುಮಾರ ಸ್ವಾಮೀಜಿಯವರು ನಾವು ಚಿಕ್ಕನ್ನಲ್ಲಿದ್ದಾಗ ಬಹಳ ಪ್ರಭಾವಿ ಸ್ವಾಮೀಜಿ ಆಗಿದ್ದರು. ಭಕ್ತರ ಮಧ್ಯೆ ಸತತವಾದ ಒಡನಾಟ ಇಟ್ಕೊಂಡು ಸ್ವಾಮೀಜಿಗಳು ಮತ್ತು ಗುರುಗಳು ಏನು ಬಹಳ ಅಂತರ ಕಾಪಾಡ್ತಾರೆ ಅಂತಿದ್ರು. ಅದಕ್ಕೆ ಪ್ರತಿಯಾಗಿ ಜನಗಳ ಮಧ್ಯೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡಿಕೊಂಡು ಅವಕ್ಕೆಲ್ಲ ಸಲಹೆ ಸಹಕಾರ ಮಾಡಿಕೊಂಡು ಅವರ ಅವಧಿನ ಸ್ವಾಮೀಜಿಯಾಗಿ ನಿರ್ವಹಣೆ ಮಾಡಿದರು. ನನಗೆ ಚಿಕ್ಕ ಹುಡುಗ ಆಗ ನಾನು ಅವ್ರ ಒಡನಾಟ ನನಗೆ ಅಷ್ಟಾಗಿಲ್ಲ. ಆದರೆ ಜನಗಳ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಇದ್ದಿದ್ದ ಭಾವನೆ ಭಾಳ ಅತ್ಯಂತವಾಗಿತ್ತು. ಅವರೇನಾದರೂ ಅಂದರೆ ಮಾಡೇ ಮಾಡ್ತಾರೆ ಮತ್ತು ಅವರೊಂದು ಸಲ ತೀರ್ಮಾನ ತಗೊಂಡ್ರೆ ಆ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ. ಸಮಾಜದಲ್ಲಿ, ಅದರಲ್ಲೂ ವೀರಶೈವ ಸಮಾಜದಲ್ಲಿ ಮೇಲು ಕೀಳು ಇಂಥದನ್ನೆಲ್ಲ ಅವ್ರು ಸಹಿಸೋದಿಲ್ಲ. ಎಲ್ಲದನ್ನು ಒಂದೇ ಹಂತಕ್ಕೆ ತರಬೇಕು ಅಂತ ಸತತವಾದ ಹೋರಾಟ ಮಾಡ್ತಾಯಿದ್ದಾರೆ ಅನ್ನೋ ಭಾವನೆಗಳು ಆಗ ಜನಗಳು ಅಲ್ಲಲ್ಲೇ ಚರ್ಚೆ ಮಾಡ್ತಿದ್ದು, ಅವ್ರ ಬಗ್ಗೆ ಪ್ರತಿಕ್ರಿಯಿಸ್ತಿದ್ದನ್ನ ನೋಡಿದ್ದೀನಿ. ಇದರ ಜೊತೆಗೆ ಇತ್ತೀಗೆ ನಾನು ಈಗಿರೋ ಶ್ರೀಗಳವ್ರ ಜೊತೆ ಒಡನಾಟ ಇಟ್ಕೊಂಡಾಗ ಹಿಂದಿನ ಸ್ವಾಮೀಜಿಯವರು ಸತತವಾಗಿ ಡೈರಿ ಬರಿತಾಯಿದ್ರು. ಆ ಡೈರಿನಲ್ಲಿ ಪ್ರತಿಯೊಂದನ್ನು ದಾಖಲಿಸ್ತಿದ್ರು. ಅದರಲ್ಲಿ ಭಾಳ ಪ್ರಮುಖವಾದ ಕೆಲವು ಅಂಶಗಳನ್ನ ಅವ್ರು ದಾಖಲಿಸಿದ್ದಾರೆ ಅಂತ ಕೇಳಿ ಭಾಳ ಆಶ್ಚರ್ಯ ಆಯಿತು. ಸ್ವಾಮೀಜಿಗಳಾಗಿ ಎಲ್ಲ ನಡವಳಿಕೆಗಳನ್ನು ದಾಖಲಿಸಿ ಹೋಗಿರೋಂಥ ದೊಡ್ಡ ಗುಣ ಅವ್ರದ್ದು. ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಳು, ಗುರುಗಳು ಭಕ್ತರ ಜೊತೆ ಹೇಗಿರಬೇಕು, ಖಾಸಗಿ ಬದುಕಿನಲ್ಲಿ ಹೇಗಿರಬೇಕು. ಸ್ವಾಮೀಜಿ ಪೀಠ ಅದು ಬರೀ ಒಂದು
ಆಶೀರ್ವಾದ ಮಾಡೋ ಪೀಠಕ್ಕಲ್ಲ. ಅದರಿಂದ ಏನೇನು ಸೇವೆಗಳಾಗ್ಬೋದು, ಹೇಗೆ ಜನಗಳ ದುಃಖ ದುಮ್ಮನನ್ನು ಕಡಿಮೆ ಮಾಡ್ಬೋದು ಅನ್ನೋದನ್ನು ದಾಖಲೆ ಸಹಿತ ಅವರು ಬರೆದೋಗಿರೋದು ನನಗೆ ಭಾಳ ಖುಷಿ ತಂದುಕೊಡ್ತು. ಯಾಕೆಂದರೆ ಭಾಳಷ್ಟು ವೀಳ ಜನ ಅವ್ರೇನು ಮಾಡ್ತಿದ್ರು ಮತ್ತು ಅವರ ಭಾವನೆಗಳೇನಿತ್ತು ಅದನ್ನೆಲ್ಲ ದಾಖಲಿಸಿರೋದು. ಧರ್ಮದ ಬಗ್ಗೆ, ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ, ಡಾಂಬಿಕತೆ ಬಗ್ಗೆ ಹೆಚ್ಚು ಮನನೊಂದವರು ಬರೀತಿದ್ದಾರೆ. ಡಾಂಬಿಕತೆನ ಯಾತಕ್ಕೆ ನಾವು ಮಾಡಬೇಕು, ಇದೆಲ್ಲ ಸರಿನಾ ತಪ್ಪ ಅಂತೇಳಿ ವಿಮರ್ಶೆ ಮಾಡಿಕೊಂಡು ಬಹುಶಃ ಅವರ ಜೀವಿತದ ಅವಧಿಯಲ್ಲಿ ಇಡೀ ಕರ್ನಾಟಕದ ಈ ಭಾಗದಲ್ಲಿ, ದಾವಣಗೆರೆಯಿಂದ ಈ ಕಡೆ ಭಾಗದಲ್ಲಿ ಬಹಳ ಪ್ರಭಾವಿ ಶ್ರೀಗಳಾಗಿದ್ದರು. ನಮ್ಮ ತುಮಕೂರಿನ ಶಿವಕುಮಾರ್ ಶ್ರೀಗಳಷ್ಟೇ ಹೆಸರನ್ನು ಅವರೂ ಪಡೆದಿದ್ದರು. ಅಂಥವರ ಸ್ಮರಣೆ ಮಾಡ್ತಾ ಇರೋದು, ಅವರ ಅಂತ್ಯದ 29ನೇ ದಿನವನ್ನು ನಾವು ವರ್ಷವನ್ನು ಜ್ಞಾಪಿಸ್ಕೊಂಡು ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ. ಅಂಥವರ ಆಶೀರ್ವಾದ, ಅಂಥವ್ರು ಹೇಳೋಗಿರೋ ಮಾತುಗಳು, ಅವರು ಬಿಟ್ಟೋಗಿರೋವಂಥ ದಾರಿನ ನಾವೆಲ್ಲ ನಡಿಬೇಕಾಗತ್ತೆ, ಆಚರಣೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಈಗಿರೋ ಶ್ರೀಗಳಂತೂ ಅವ್ರನ್ನ ತುಂಬ ಮೆಚ್ಕೊಂಡಿದ್ದಾರೆ. ಅನೇಕ ಸಲ ನನ್ನ ಜೊತೆ ಮಾತಾಡುವಾಗ ಅವ್ರನ್ನ ಉಲ್ಲೇಖ ಮಾಡಿ ಮಾತಾಡೋರೆ. ಅವರು ಮಾತಿಗೂ ದೊಡ್ಡವ್ರನ್ನ ಸಾಕ್ಷಿ ಮಾಡಿಕೊಂಡು, ಮಾತಿಗೂ ಅವ್ರನ್ನ ಉದಾಹರಿಸ್ಕೊಂಡು ಪುಸ್ತಕಗಳೆಲ್ಲ ಬರೆದು, ಹಾಗಾಗಿ ನಮಗೆ ಅವರ ಪರಿಚಯನ ಸ್ವಲ್ಪ ಮಾಡಿಸಿದ್ದಾರೆ ಅಂತ ಹೇಳ್ತಾ, ಶ್ರೀಮಠ ಹೀಗೆ ಮುಂದುವರಿಲಿ. ಶ್ರೀಮಠದಲ್ಲಿ ಏನು ಕೆಲವು 3 ಒಳ್ಳೆಯ ತೀರ್ಮಾನಗಳಿದೆ. ಜನಗಳ ಸಮಸ್ಯೆ ಬಗೆಹರಿಸೋದು, ನ್ಯಾಯಾಧೀಕರಣನ ಅವ್ರ ಮಠದಲ್ಲೇ ಮಾಡಿ ಜನ ಕೋರ್ಟು ಕಚೇರಿಗೆ ಅಲಿಯೋದು ತಪ್ಪಿಸೋದು, ಮತ್ತು ಕಷ್ಟದಾಗಿರೋ ಭಕ್ತರಿಗೆ ನೆರವಾಗೋದು, ಶೈಕ್ಷಣಿಕವಾಗಿ ಅವ್ರಿಗೆ ಶಕ್ತಿ ತುಂಬೋದು. ಈ ಕೆಲಸ ಸಾಂಗವಾಗಿ ನಡೀಲಿ ಅಂತೇಳಿ ಅಪೇಕ್ಷೆ ಪಟ್ಟು, ದೊಡ್ಡ ಶ್ರೀಗಳ, ಹಿರಿಯ ಶ್ರೀಗಳ ಆಶೀರ್ವಾದ ಮತ್ತು ಆಶೀರ್ವಚನ ನಮಗೆಲ್ಲ ಇರಲಿ. ಅವ್ರು ಓದ್ ದಾರಿನಲ್ಲಿ ಮುಂದೆ ಬರೋ ಒಟುಗಳು, ಮುಂದೆ ಬರೋ ಸ್ವಾಮೀಜಿಗಳು ಅಥವಾ ಗುರುಗಳು ನಡೆಯುವಂಥ ಸ್ಥಿತಿ ಉಂಟಾಗಲಿ ಅಂತೇಳಿ ಈ ಕಾರ್ಯಕ್ರಮ ಅದಕ್ಕೊಂದು ಮಾರ್ಗದರ್ಶನ ಆಗಲಿ ಅಂತ ಅಪೇಕ್ಷೆ ಮಾಡಿ, ತಾವು ಇವತ್ತು ವಿಶೇಷವಾಗಿ ಈ ಬಗ್ಗೆ ನನ್ನ ಹತ್ರ ಮಾತಾಡಲಿಕ್ಕೆ, ನನ್ನ 2 ಮಾತನ್ನು ದಾಖಲಿಸ್ಲಿಕ್ಕೆ ಬಂದಿದ್ದು ನಿಜವಾಗ್ಲೂ ನನ್ನ ಸುದೈವ ಅಂತ ಭಾವಿಸಿ ನಿಮಗೆಲ್ಲ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಸಮರ್ಥ ಗುರುವಾಗಿ ಸ್ವಾಮಿಗಳಾಗಿ ಭಕ್ತ ವತ್ಸಲನೆನಿಸಿ 1940 ಮೇ 10 ಬಸವ ಜಯಂತಿಯಂದು ಶ್ರೀ ತರಳಬಾಳು ಬೃಹನ್ಮಠದ ಅಧಿಪತಿಗಳಾಗಿ ಇವರು ಪಟ್ಟಾಭಿಷಿಕ್ತರಾದರು. ಶ್ರೀಮಠದ ಅಭಿವೃದ್ಧಿಗೆ ಹಗಲಿರುಳೆನ್ನದೆ ಶ್ರಮಿಸಿ, ಮಠದ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ, ಎದೆಗುಂದದೆ ಧೈರ್ಯದಿಂದ ಎದುರಿಸಿ, ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತೆ ಸಾಧಿಸಿ, ಇಡೀ ನಾಡಿಗೆ ನಾಡೆ ಮೆಚ್ಚುವಂತೆ ಸಾಧನೆ ಮಾಡಿ ತೋರಿಸಿದ್ದಾರೆ ಶ್ರೀಗಳು. ಇಂತಹ ಜಗಮೆಚ್ಚುವ ಸಾಧನೆ ಮಾಡಿದ್ದ ಗುರುಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಅವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜ್ಯ ತರಳಬಾಳು ಜಗದ್ಗುರು ಡಾಕ್ಟರ್ ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಈ ದಿನ ನಾವು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 29ನೇ ಪುಣ್ಯ ಸ್ಮರಣೆ ಎಂದು ಶ್ರೀಗಳ ಭಕ್ತಿಪೂರ್ವಕವಾಗಿ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕೊರೋನಾ ಮಹಾಮಾರಿಯಿಂದ ಬಹಳ ಸರಳವಾಗಿ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಶ್ರೀಗಳು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿರುವುದು ನನ್ನ ಸೌಭಾಗ್ಯ ಎಂದು ನಾನು ಭಾವಿಸಿದ್ದೇನೆ. ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು 1914 ಬಸವ ಜಯಂತಿಯ ದಿನ ಆಚರಿಸಿ, ಬಸವಣ್ಣವರ ನಡೆ ನುಡಿ, ಅವರ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ತಮ್ಮ ಬದುಕನ್ನೇ ಸಮಾಜದ ಶ್ರೇಷ್ಠ ಸೇವೆಗಾಗಿ ಮುಡಿಪಾಗಿ ಇಟ್ಟಿದ್ದನ್ನು ನಾವೆಲ್ಲ ಸ್ಮರಿಸಬಹುದು. ಸಿರಿಗೆರೆ ಒಂದು ಕಾಲದಲ್ಲಿ ಕುಗ್ರಾಮವಾಗಿತ್ತು. ಶ್ರೀಗಳ ಶ್ರಮದಿಂದ, ತಪಸ್ಸಿನ ಫಲವಾಗಿ ಇಂದು ವಿಶ್ವವಿಖ್ಯಾತಿ ಪಡೆದುಕೊಂಡು ಸ್ವತಂತ್ರ ಪೂರ್ವದಲ್ಲೇ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿರುವುದು, ಅದರ ಫಲವೇ ಇಂದು 270ಕ್ಕೂ ಅಧಿಕ ಶಾಲೆಗಳು, ಕಾಲೇಜುಗಳನ್ನು ಶ್ರೀಮಠ ನಿರ್ಮಾಣ ಮಾಡಿದೆ. ಶಿಕ್ಷಣದ ಜೊತೆಗೆ
ವಸತಿ, ಪ್ರಸಾದ, ದಾಸೋಹ ವ್ಯವಸ್ಥೆಯನ್ನು ಮಾಡಿ ಅಕ್ಷರ, ಅನ್ನ, ಆಸರೆಯ ಸೇವೆಯನ್ನು ಶ್ರೀಮಠ ನಿರಂತರವಾಗಿ ನೀಡುತ್ತಾ ಬಂದಿರುವುದು ನಾವೆಲ್ಲ ನೋಡ್ತಾ ಇದ್ದೇವೆ. ಶ್ರೀಗಳು ಜ್ಞಾನ ದೇಗುಲವನ್ನು ಕಟ್ಟಿರುವುದು ಜೊತೆಗೆ ಕವಿಯಾಗಿ, ಲೇಖಕರಾಗಿ, ನಾಟಕ ನಿರ್ದೇಶಕರಾಗಿ ನಮ್ಮ ಸಂಸ್ಕೃತಿಯನ್ನು, ಕಲಾ ಸೇವೆಯನ್ನು ಮಾಡಿಕೊಂಡು ಬಂದಿರುವುದು. ಇದರ ಜೊತೆಗೆ ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದ್ದು ಕೂಡ ನಾವು ನೆನೆಯಲೇಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಶ್ರೀಗಳಿಗೂ ಮಠಕ್ಕೂ ಅವಿನಾಭಾವ ಸಂಬಂಧ ಇರೋದು ಅನೇಕ ಸಂದರ್ಭಗಳು ಸಾಕ್ಷಿಯಾಗಿ ನಿಂತಿದೆ. ಅಂದಿನ ಮೈಸೂರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಟಿ ಸಿದ್ದಲಿಂಗಯ್ಯನವರ ಮತ್ತು ಸೇವಾದಳದ ಸೇನಾಧಿಪತಿ ಹರ್ಡಿಕರ್ ಅವರು ಮಠಕ್ಕೆ ಭೇಟಿಯನ್ನು ನೀಡಿ ಶ್ರೀಗಳ ಸೇವೆ, ಕಾಯಕ, ಪ್ರಶಂಸೆ ವ್ಯಕ್ತಪಡಿಸಿದ್ದನ್ನು ಇತಿಹಾಸ ಪುಟದಲ್ಲಿ ನಾವೆಲ್ಲ ಓದಿದ್ದೇವೆ. ಬಹಳ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿದ್ದು ಮದುವೆ, ಗೃಹ ಪ್ರವೇಶ, ಇತರ ಕೌಟುಂಬಿಕ ಕಾರ್ಯಕ್ರಮಗಳಿಗೆ ಶರಣ ಸಮ್ಮೇಳನ ಏರ್ಪಡಿಸಿ ಬಸವ ತತ್ವಗಳನ್ನು ಜನರಿಗೆ ತಲುಪಿಸುವಲ್ಲಿ ಒಂದು ಉತ್ತಮವಾದಂಥ ಕಾರ್ಯ ಮಾಡುತ್ತಾ ಬಂದಿರುವುದು ಕೂಡ ನಾವು ನೀವೆಲ್ಲ ಗಮನಿಸಿದ್ದೇವೆ. ಉಂಡು ಹೋದರೆ ಸಾಲದು, ಬಸವ ತತ್ವಗಳನ್ನು ಕೊಂಡು ಹೋಗಿ ಎನ್ನುವುದು ಶ್ರೀಗಳ ನಿಲುವಾಗಿತ್ತು. ಶ್ರೀಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ನಾಡಿನ ಅನೇಕ ಅಮೂಲ್ಯ ಕೊಡುಗೆಗಳನ್ನ ನೀಡಿರುವುದು ಮತ್ತೊಮ್ಮೆ ಶ್ರೀಗಳನ್ನ ಭಕ್ತಿಪೂರ್ವಕವಾಗಿ ನೆನೆಯುತ್ತಾ ಈ ಮೂಲಕ ನಮ್ಮನ್ನ ಅಗಲಿದ್ದ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕವಾದಂತಹ ನುಡಿ ನಮನಗಳನ್ನ ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ತರಳಬಾಳು ಜಗದ್ಗುರು ಡಾಕ್ಟರ್ ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ, ಅವರ ಪಾದಗಳಿಗೆ ನಮಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಠದ ಪ್ರಸಾದ ನಿಲಯದಲ್ಲಿ ಸಹಪಂಕ್ತಿ ಭೋಜನ ನಡೆಸಿದರು. ಅನೇಕ ಕಡೆ ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ಹಸಿದ ಮಕ್ಕಳಿಗೆ ಅನ್ನ ಮತ್ತು ಅಕ್ಷರದ ಅಕ್ಕರೆಯನ್ನು ಉಣಬಡಿಸಿದರು. ಇಂದಿಗೂ ಕೂಡ ಸಿರಿಗೆರೆ ಮಠಕ್ಕೆ ಎಷ್ಟು ಹೊತ್ತಿಗೆ ತೆರಳಿದರೂ ಕೂಡ ಯಾರೂ ಹಸಿದು ಹಿಂದಿರುಗಿದ ಉದಾಹರಣೆಗಳಿಲ್ಲ. ಶರಣರು ಪ್ರತಿಪಾದಿಸಿದ್ದ ಅನ್ನ ದಾಸೋಹದ ಒಂದು ಜ್ವಲಂತ ಉದಾಹರಣೆಗೆ ಸಾಕ್ಷಿ ಸಿರಿಗೆರೆ ಮಠ. ಇದಕ್ಕೆ ಪೀಠಿಕೆ ಹಾಕಿದ್ದೇ ಶಿವಕುಮಾರ ಸ್ವಾಮಿಗಳು. ಇಂದಿಗೂ ಶ್ರೀಮಠದಲ್ಲಿ ಅನ್ನ ಮತ್ತು ಅಕ್ಷರ ದಾಸೋಹ ನಿರಂತರವಾಗಿ ನಡೆಯುತ್ತಿದೆ. ಈ ಪರಂಪರೆಯನ್ನ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಜಗದಗಲ ವಿಸ್ತರಿಸಿದ್ದಾರೆ. ಅನ್ನ ದಾಸೋಹದ ಹರಿಕಾರರಾಗಿದ್ದ ಶ್ರೀಗಳ ಬಗ್ಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ KS ಈಶ್ವರಪ್ಪ ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಸಿರಿಗೆರೆಯ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ತನ್ನದೇ ಆದ ವೈಶಿಷ್ಟ್ಯವನ್ನು ಪಡೆದಿದೆ. ರಾಜ್ಯದ ಭಕ್ತರಿಗೆ ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಾರಂಥ ವಿಶೇಷ ಮಠ ಸಿರಿಗೆರೆಯ ತರಳಬಾಳು ಜಗದ್ಗುರುಗಳ ಬೃಹನ್ಮಠ. ಈ ಸಂದರ್ಭದಲ್ಲಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ 29ನೇ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಈ ಒಂದು ಕೊರೋನಾ ಇರೋಂಥ ಸಂದರ್ಭದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕೆ ಬೇಡ ಅನ್ನೋಂಥ ತೀರ್ಮಾನವನ್ನು ಪೂಜ್ಯ ಶಿವಕುಮಾರ ಸ್ವಾಮಿಗಳು ತೀರ್ಮಾನ ತಗೊಂಡ್ರೆ ನಿಜಕ್ಕೂ ಕೂಡ ಮೆಚ್ಚಬೇಕಾದಂಥದ್ದೇ. ಇಂಥ ಸಂದರ್ಭದಲ್ಲಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಅರ್ಪಣೆ ಮಾಡ್ತಾ ಪೂಜ್ಯ ಜಗದ್ಗುರುರಾದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇಡೀ ನಾಡಿಗೆ ಅವರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮಾಡಿದಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಬೇರೆ ಎಲ್ಲರೂ ಕೂಡ ಮಾದರಿ ಕಾರ್ಯಕ್ರಮಗಳನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಕಾರ್ಯವನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ಅದೇ ಅವರಿಗೆ ಮಾನ್ಯ 1108 ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿದಂಗೆ ಆಗತ್ತೆ ಅಂಥೇಳಿ ಅವರ ಆತ್ಮಕ್ಕೆ ಈ ಸಂದರ್ಭದಲ್ಲಿ ಶಾಂತಿಯನ್ನು ಕೋರಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಅಭಿವೃದ್ಧಿಗೆ ಸಿರಿಗೆರೆ ಮಠ 4 ಶತಮಾನಗಳಿಂದ ಶ್ರಮಿಸ್ತಾ ಇದೆ. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಗ್ರಾಮೀಣ ಜನರ ಶೈಕ್ಷಣಿಕ ಪ್ರಗತಿಗೆ ಮಠ ಒತ್ತಾಸೆಯಾಗಿ ನಿಂತಿದೆ.
ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನ ದೇಗುಲಗಳನ್ನು ತೆರೆಯಲು ಸ್ವಾಮಿಗಳು ಪಟ್ಟ ಶ್ರಮ ಅವರ್ಣನೀಯ. ಹಳ್ಳಿಗಾಡುಗಳಲ್ಲಿ ನೆಲೆ ಕಳೆದುಕೊಂಡ ಬೇರುಗಳಿಗೆ ಶಿಕ್ಷಣದ ನೀರೆರೆದು ಬೆಂಗಾಡಿನಲ್ಲಿಯೂ 7 ಸುತ್ತಿನ ಬೆಳ್ಳನೆಯ ಮಲ್ಲಿಗೆಯನ್ನು ಅರಳಿಸಿದವರು ಶ್ರೀಗಳು. ಸಮಾಜದಲ್ಲಿನ ಬಹುತೇಕ ಜನರು ಅಂದಿನ ದಿನಗಳಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದನ್ನು ಮನಗಂಡ ಶಿವಕುಮಾರ ಮಹಾಸ್ವಾಮಿಗಳು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಆ ಮೂಲಕ ಎಲ್ಲರಿಗೂ ಸುಲಭವಾಗಿ ಶಿಕ್ಷಣ ಸೌಲಭ್ಯ ದೊರೆಯುವಂತೆ ಮಾಡಿದರು. ಈ ಮೂಲಕ ಸಮಾಜದಲ್ಲಿ ಎಲ್ಲರೂ ತಮ್ಮ ಬದುಕು ಕಟ್ಟಿಕೊಳ್ಳಲು ಅವಶ್ಯಕವಾದ ವೇದಿಕೆಯನ್ನು ನಿರ್ಮಿಸಿದರು. ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದ ಶ್ರೀಗಳ ಬಗ್ಗೆ ಕೃಷಿ ಸಚಿವ BC ಪಾಟೀಲ್ ಅವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಇವತ್ತು ನಾವು ಲಿಂಗೈಕ್ಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 29ನೇ ಪುಣ್ಯ ತಿಥಿ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಸಮಾರಂಭ. ಹಿರಿಯ ಜಗದ್ಗುರುಗಳು ನಮ್ಮ ಮುಂದೆ ಇಲ್ಲ, ಆದರೆ ಅವರು ಬಿಟ್ಟು ಹೋದಂಥ ತತ್ವ, ಆದರ್ಶ, ತತ್ವ, ಸಿದ್ಧಾಂತಗಳು ನಮ್ಮ ಜೊತೆಗೆ ಇದ್ದಾವೆ. ಇವತ್ತು ಅವರು ಕೊಟ್ಟಂಥ ಬಳುವಳಿ ಈ ಸಮಾಜಕ್ಕೆ ಎಂದೂ ಮರೆಯಲಾಗದಂಥದ್ದು. ಕಾಲ, ಕಾಯಕ, ಕಾಸು ಈ ಅರ್ಥದೊಂದಿಗೆ ವಚನಗಳನ್ನು ಅನುವಾದ ಮಾಡಿಸಿ ಕಷ್ಟದಲ್ಲಿದ್ದಂತಹ ಭಕ್ತರಿಗೆ ಹಣಕಾಸಿನ ನೆರವಷ್ಟೇ ಅಲ್ಲದೆ ಎಲ್ಲ ರೀತಿಯ ನೆರವುಗಳನ್ನು ಮೂಡಿಸಿದ್ದು, ಜೊತೆಗೆ ಮಠಕ್ಕೆ ಭಕ್ತರೇ ದೊಡ್ಡ ಆಸ್ತಿ ಅನ್ನುವಂಥ ಪಾಠವನ್ನು ಪಾಲಿಸಿ ದುಗ್ಗಾಡಿ ಮಠವನ್ನು ದುಡಿಯುವ ಮಠವನ್ನಾಗಿ ಮಾಡಿದಂಥ ಕೀರ್ತಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ಲತ್ತೆ ಅಂತ ಹೇಳಿದರೆ ನಾವು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಿರಿಗೆರೆ ತರಳಬಾಳು ಮಠ ಪ್ರಖ್ಯಾತಿ ಹೊಂದಿದ್ದು ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾಲದಲ್ಲಿ. ಹಳ್ಳಿಯಲ್ಲಿ ವಿದ್ಯಾಭ್ಯಾಸ, ಹೆಣ್ಣು ಮಕ್ಕಳಿಗೆ ವಿದ್ಯೆ ದೊರೆಯಬೇಕು, ಹಳ್ಳಿಗಳ ಮಕ್ಕಳು ವಿದ್ಯಾವಂತರಾಗಬೇಕು, ರೈತರಿಗೆ ವಿದ್ಯೆ ದೊರೆಯಬೇಕು ತಮ್ಮ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಶಾಲೆಯನ್ನು ಸ್ಥಾಪಿಸಿದಂಥ ಕೀರ್ತಿ ಶಿವಕುಮಾರ ಮಹಾಸ್ವಾಮಿಗಳು. ಸಮಾಜವನ್ನು ಬಹಳ ಕೆಳಮಟ್ಟದಲ್ಲಿ, ಕೀಳು ಮಟ್ಟದಲ್ಲಿ ನೋಡುತ್ತಿದ್ದವರಿಗೆ ಈ ಸಮಾಜದ ಜನ ಹೊಸ ತತ್ವಗಳನ್ನು, ಕಾಯಕವನ್ನು ಯಾವ ರೀತಿ ಪಾಲನೆ ಮಾಡ್ತಾರೆ ಅನ್ನೋದ್ರ ಮೂಲಕ ಒಂದು ಹೊಸ ಆದರ್ಶ ತತ್ವಗಳನ್ನು ಪರಿಚಯಿಸಿದ್ದು ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಮಾಜಕ್ಕೆ ಒಂದು ದೊಡ್ಡ ಧ್ವನಿಯಾಗಿದ್ದರು. ಇವತ್ತು ಅವರು ನಮ್ಮ ಜೊತೆಗಿಲ್ಲ, ಆದರೆ ಅವರ ದಿಟ್ಟ ಹೆಜ್ಜೆ ಧೀರ ಕ್ರಮ ಅನ್ನುವಂಥ ಅವರ ಮನದಾಳದ ಮಾತುಗಳನ್ನು, ಅವರ ಆತ್ಮನಿವೇದನೆಯನ್ನು ಮಾಡಿಕೊಂಡಿದ್ದನ್ನು ನೆನೆಸ್ಕೊಂಡ್ರೆ ಇವತ್ತು ಅವರು ಮಾಡಿದಂಥ ತ್ಯಾಗ ಎಷ್ಟು ದೊಡ್ಡದಾಗಿದ್ದು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಆ ಗುರುಗಳನ್ನು ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದಾಗಿತ್ತು. ಗುರುವಿಗೆ ಅಂಜಿ ಶಿಷ್ಯ, ಶಿಷ್ಯನಿಗೆ ಅಂಜಿ ಗುರು, ಈ ರೀತಿ ಪರಿಪಾಠವನ್ನು ಚಾಚು ತಪ್ಪದೆ ಪಾಲನೆ ಮಾಡಿದಂಥ ಕೀರ್ತಿ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಇವತ್ತು ಅದನ್ನು ನಾವು ನೆನೆಸ್ಕೋಬೇಕಾಗ್ತದೆ. ಜಗದ್ಗುರುಗಳು ಲಿಂಗೈಕ್ಯ ಹಿರಿಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇವಲ ಒಂದು ಜಾತಿಗೆ ಮಾತ್ರ ವಿದ್ಯೆಯನ್ನು ಕೊಡಲಿಲ್ಲ, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ, ಅಸ್ಪೃಶ್ಯರಿಗೆ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಡೋದ್ರ ಮೂಲಕ ಎಲ್ಲರನ್ನೂ ಸಮಾನವಾಗಿ ಕಂಡಂಥ ಕೀರ್ತಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಸಮಾಜದ ತುಳಿತಕ್ಕೆ ಒಳಗಾದಂಥ ಎಲ್ಲರನ್ನು ಒಟ್ಟುಗೂಡಿಸಿ ಅವರಿಗೆ ವಿದ್ಯೆಯ ಜ್ಞಾನವನ್ನು ನೀಡಿದಂಥ ಕೀರ್ತಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ಅಂಥವರನ್ನ ನಾವು ಕಳ್ಕೊಂಡಿದ್ದೇವೆ ಅನ್ನೋದಕ್ಕಿಂತ ಅವರ ಸ್ಮರಣೆಯಲ್ಲಿ ನಾವಿದ್ದೇವೆ. ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ಪಾಲನೆ ಮಾಡಿಕೊಂಡು ಅವರು ಮಾಡಿದಂಥ ತ್ಯಾಗಕ್ಕೆ, ಅವರು ಕೊಟ್ಟಂಥ ಸಮಾಜಕ್ಕೆ ಕೊಟ್ಟಂಥ ಒಂದು ಬಳುವಳಿ ಏನಿದೆ ಅದನ್ನು ಇವತ್ತು ನೆನೆಸ್ಕೊಂಡು ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ನಾವೆಲ್ಲ ಪಾಲನೆ ಮಾಡಿಕೊಂಡು ಹೋಗುವಂಥದ್ದು ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಮತ್ತೆ ಜಗದ್ಗುರುಗಳನ್ನು ನೆನೆಸ್ಕೊಂಡು ಅವರ ಗುರುಗಳು ಹೇಗೆ ನುಡಿದಂತೆ ನಡೆ, ನುಡಿದಂತೆ ನಡೆ ಅನ್ನುವಂಥ ಪರಿಪಾಠವನ್ನು ಹಾಕಿಕೊಟ್ಟಿದ್ರು. ಅದನ್ನು ನಾವು ಇವತ್ತು ಪಾಲನೆ ಮಾಡ್ಕೊಂಡು ಹೋಗಬೇಕಾಗಿದೆ. ಈ ಸಂದರ್ಭದಲ್ಲಿ ಗುರುಗಳಿಗೆ ನನ್ನ ಎಲ್ಲ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಿಸಾನ್. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಅದ್ಭುತ ಸಂಘಟನಾಕಾರರು ಕೂಡ ಆಗಿದ್ದರು.
ರಾಜ್ಯದ ವಿವಿಧ ಮೂಲೆಗಳಿಗೆ ಸಂಚರಿಸಿ ಭಕ್ತರ ಸುಖ ದುಃಖಗಳನ್ನು ತಮ್ಮವೇ ಸುಖ ದುಃಖಗಳೆಂದು ಪರಿಭಾವಿಸಿ ಸಮಾಜದ ಕಣ್ಣೀರೊರೆಸಿ ಬಿದ್ದವರ ಬಾಳಿನಲ್ಲಿ ನಗೆಯ ಬೆಳದಿಂಗಳನ್ನು ಮೂಡಿಸಲು ತಮ್ಮ ಇಡೀ ಬಾಳನ್ನು ಮುಡಿಪಾಗಿಟ್ಟವರು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಗಳು. ಹೀಗೆ ಅದ್ಭುತ ಸಂಘಟಕರಾಗಿದ್ದ ಶ್ರೀಗಳ ಬಗ್ಗೆ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿರುವ ಶ್ರೀ ವಿ ಸೋಮಣ್ಣನವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. ಪರಮಾತ್ಮನ ಸನ್ನಿಧಿಯನ್ನು ಯಾರ್ಯಾರು ಯಾವ್ಯಾವ ಹಂತದಲ್ಲಿ ತಲುಪ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಕ್ಕೆ ನಾವು ಬಂದ ಮೇಲೆ ಈ ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರದ ವಿಶೇಷವಾಗಿ ಕರ್ನಾಟಕದ ಒಂಕುಡೊಂಗುಗಳನ್ನು ಸರಿ ಮಾಡ್ತಕ್ಕಂಥದ್ದಕ್ಕೆ ತರಳಬಾಳು ಶ್ರೀ ಕ್ಷೇತ್ರ ತನ್ನದಾದಂಥ ಒಂದು ಸ್ವಚರಿತ್ರೆಯನ್ನು ಉಳ್ಳದ್ದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬಸವಾದಿ ಪ್ರಮುಖರ ಅನೇಕ ವಿಚಾರಧಾರೆಗಳನ್ನು, ವಿಶೇಷವಾಗಿ ಬಡವರನ್ನು, ಕಡುಬಡವರನ್ನು, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ಕೊಡ್ತಕ್ಕಂಥದ್ರಲ್ಲಿ ತರಳಬಾಳು ಸಂಸ್ಥಾನ ಮಠ ಒಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳಂಥದ್ದು. ಶ್ರೀಮಠದ ಪರಮ ಪೂಜ್ಯ ಲಿಂಗೈಕ್ಯ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ 29ನೇ ಪುಣ್ಯ ಸ್ಮರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಕ್ಕಂಥ ಶುಭ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಪೂಜ್ಯರ ಅನೇಕ ದೂರದೃಷ್ಟಿಯ ಚಿಂತನೆ, ರಾಜ್ಯದಲ್ಲಿದ್ದಂಥ ಅನಕ್ಷರತೆಯನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ, ಹಳ್ಳಿಗಾಡಿನ ಜನರಲ್ಲಿ ಇದ್ದಂಥ ಒಂದು ಮೂಢನಂಬಿಕೆಯನ್ನು ತೊಳೆದು ಹಾಕುವುದಕ್ಕೋಸ್ಕರವಾಗಿ ಶ್ರೀಗಳವರು ಕೈಗೊಂಡಂಥ ಅನೇಕ ಪ್ರಗತಿಪರ ಚಿಂತನೆಗಳು ರಾಷ್ಟ್ರಕ್ಕೆ, ನಾಡಿಗೆ, ವಿಶೇಷವಾಗಿ ವಿಶ್ವದ ಭೂಪಟದಲ್ಲೂ ಕೂಡ ತರಳಬಾಳು ಮಹಾಸಂಸ್ಥೆ ಇವತ್ತು ತನ್ನದೇ ಆದಂಥ ಒಂದು ದೊಡ್ಡ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಇಂಥ ಶ್ರೀಮಠದ ಪೂಜ್ಯರಾಗಿ ಲಿಂಗೈಕ್ಯ ಪರಮ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ದೈನಂದಿನ ಚಟುವಟಿಕೆಗಳ ಜೊತೆಯಲ್ಲಿ ಅವರ ಪೂಜಾ ಕೈಂಕರ್ಯ, ಗಂಟೆಗಟ್ಟಲೆ ತಪಸ್ಸನ್ನು ಮಾಡಿ ರಾಜ್ಯದ ಒಳಿತಿಗೆ ಅವರು ಕೈಗೊಂಡಂಥ ಅವರ ಆಶೀರ್ವಾದ ಇವೆಲ್ಲಕ್ಕಿಂತ ಮಿಗಿಲಾಗಿ ಒಂದು ಕುಗ್ರಾಮವನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿ ತರಳಬಾಳು ಶ್ರೀ ಕ್ಷೇತ್ರದ ಪರಮ ಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ಲುತ್ತೆ. ಇಂಥ ಶ್ರೀಮಠವು ಹಳ್ಳಿಗಾಡಿನ ಜನರ ಜೀವನದ ಸುಧಾರಣೆ ತರ್ತಕ್ಕಂಥದ್ರಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟು, ಪ್ರಾಯಶಃ ಬಡವರ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಾಗಿ ಕಂಡು ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾದಾನವನ್ನು ಮಾಡುವುದರ ಮುಖೇನ ರಾಷ್ಟ್ರದ ಮುಂಚೂಣಿಯಲ್ಲಿ ಚಿತ್ರದುರ್ಗ ಜಿಲ್ಲೆ, ಇವತ್ತಿನ ದಾವಣಗೆರೆ ಜಿಲ್ಲೆ ಎರಡೂ ಕೂಡ ವಿಶ್ವದ ಭೂಪಟದಲ್ಲಿ ಇವತ್ತು ರಾರಾಜಿಸಬೇಕಾದ್ರೆ ತರಳಬಾಳು ಮಹಾಸಂಸ್ಥಾನ ಕೈಗೊಂಡಂಥ ಅನೇಕ ದೂರದೃಷ್ಟಿಯ ಚಿಂತನೆಗಳು ಒಂದಾಗಿದೆ. ಇಂಥ ಸಂದರ್ಭದಲ್ಲಿ ಪೂಜ್ಯರ ಅವಿರತ ಶ್ರಮ, ನೀರಾವರಿಗೋಸ್ಕರವಾಗಿ ಅವರು ಕೈಗೊಂಡಂಥ ದೂರದೃಷ್ಟಿಯ ಚಿಂತನೆ, ಹಳ್ಳಿಗಾಡಿನ ಜನರ ಜೀವನವನ್ನು, ಹಳ್ಳಿಗಾಡಿನಿಂದ ಬರ್ತಕ್ಕಂಥ ವಲಸೆಯನ್ನು, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರೈತನ ಜೀವನದ ಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರಗತಿಪರ ಚಿಂತಕರಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ತರಳಬಾಳು ಶ್ರೀ ಕ್ಷೇತ್ರದ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ತಲುಪ್ತದೆ. ಇಂಥ ಅನೇಕ ಮೆಟ್ಟಲುಗಳ ಜೊತೆಯಲ್ಲಿ ಜಾತಿ ರಹಿತ, ಸಂಘರ್ಷ ರಹಿತ, ವರ್ಗರಹಿತ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಕೂಡಿ ಬಾಳುವುದರಿಂದ ನಾವು ಕೆಲವಾರು ಸಂಘರ್ಷಗಳನ್ನು ತೊಳೆದು ಹಾಕ್ಬೋದು ಅನ್ನೋದಕ್ಕೆ ಅವರು ಮಾಡ್ತಾಯಿದ್ದಂಥ ಸಣ್ಣ ಕಾರ್ಯಕ್ರಮವನ್ನು ಕೂಡ ಒಂದು ರೀತಿ ಅದರಿಂದ ಸಾಮಾನ್ಯ ಜನರಿಗೆ ಮನದಟ್ಟಾಗ್ತಕ್ಕಂಥ ಅವರ ಚಿಂತನೆಗಳು ಇವತ್ತು ಕೂಡ ನಮ್ಮ ಕಣ್ಮುಂದೆ ಶಾಶ್ವತವಾಗಿ ಉಳಿದಿದೆ. ಇಂಥ ಶ್ರೀಮಠದ ಕೆಲಸದಲ್ಲಿ ಇಂದಿನ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಬರೆದಿರ್ತಕ್ಕಂಥ ಲೇಖನಗಳಿಂದ ಹಿಡಿದು, ಅವರ ಚಿಂತನೆಯಿಂದ ಹಿಡಿದು
ಅವರಲ್ಲಿದ್ದಂಥ ಆ ಭಗವಂತನ ಪ್ರೇರಣೆಯನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀಮಠವನ್ನು ತುಂಬ ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಇವತ್ತು ಕೂಡ ಮಾಡ್ತಾಯಿದ್ದಾರೆ. ತರಳಬಾಳು ಶ್ರೀ ಸಂಸ್ಥಾನ ಕೇವಲ ನೂರಾರು ವಿದ್ಯಾಸಂಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದೆಲ್ಲ, ಎಲ್ಲ ಜಾತಿ ಎಲ್ಲ ವರ್ಗದವರಲ್ಲೂ ಕೂಡ ತನ್ನದೇ ಆದಂಥ ಒಂದು ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಪ್ರಪಂಚಕ್ಕೆ ತೋರ್ಪಡಿಸಿದಂಥ ಯಾವುದಾದ್ರೂ ಒಂದು ಮಠ, ಶ್ರೀಮಠ ಇದ್ದರೆ ಅದು ತರಳಬಾಳು ಮಹಾಸಂಸ್ಥಾನ. ಇಂಥ ಮಠದ ಪೂಜ್ಯರ ಸಂಸ್ಮರಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ, ಮುಂದಿನ ಪೀಳಿಗೆಗೂ ಕೂಡ ಒಂದು ರೀತಿಯ ಶಕ್ತಿಯನ್ನು, ದೂರದೃಷ್ಟಿಯನ್ನು ಮತ್ತು ಅವರು ಕೈಗೊಂಡಂಥ ಅನೇಕ ಚಿಂತನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ಅವಕಾಶವಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯರ ಒಡನಾಟ, ಭಕ್ತ ಮತ್ತು ಪೂಜ್ಯರ ಒಂದು ಸಂವಾದದ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿ ಆಗದೇ ಇರತಕ್ಕಂಥ ಅನೇಕ ತೀರ್ಮಾನಗಳನ್ನು ತರಳಬಾಳು ಶ್ರೀಮಠ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು, ನೂರಾರು ಉದಾಹರಣೆಗಳನ್ನು ಬಲ್ಲವರಾಗಿದ್ದೇವೆ. ಇಂತಿಂಥ ದಿನವೇ ಇಂತಿಂಥ ಕೆಲಸಗಳಾಗಬೇಕು ಅಂತ 10 ವರ್ಷಗಳಿಂದ ಕೋರ್ಟ್ನಲ್ಲಿ ಬಗೆಹರಿದೇ ಇರ್ತಕ್ಕಂಥ ನೂರಾರು ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂಥ ಕೀರ್ತಿಯ ಜೊತೆಯಲ್ಲಿ ಅವರ ದೂರದೃಷ್ಟಿಯ ಚಿಂತನೆ ನನಗನ್ನಿಸ್ತದೆ. ನಾನು ಕೂಡ ಒಂದು 2-3 ಬಾರಿ ಆ ಕಟಕಟೆಯ ವ್ಯವಸ್ಥೆಯಲ್ಲಿ ನಾನು ಕೂಡ ನೋಡಿದ್ದೇನೆ. ಶ್ರೀಗಳವರು ಯಾರ ಪರವಾಗಿಲ್ಲದೆ ವಾಸ್ತವಾಂಶಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸುಳ್ಳನ್ನು ಯಾರು ಹೇಳ್ತಾರೆ ಅಂಥವ್ರು ಯಾವತ್ತೂ ಕೂಡ 100 ಸಾರಿ ಸುಳ್ಳು ಹೇಳಿದ್ರು ಅದು ಸುಳ್ಳು, ನಿಜ ಯಾವತ್ತೂ ಕೂಡ ನಿಜವಾಗೇ ಇರ್ತದೆ. ಸತ್ಯವನ್ನು ಮಾತ್ರ ನಾವು ನಡ್ಕೊಳ್ಬೇಕಾದ್ರೆ ಅವಶ್ಯಕತೆ ಇದೆ ಅನ್ನೋದನ್ನು ಸಾಮಾನ್ಯ ಜನರಿಗೆ ಮನದಟ್ಟು ಮಾಡಿದಂಥ ಯಾವುದಾದ್ರೂ ಒಂದು ಮಠ ಇದ್ದರೆ ಪ್ರಾಯಶಃ ಅದು ತರಳಬಾಳು ಸಂಸ್ಥಾನ. ಇಂಥ ತರಳಬಾಳು ಸಂಸ್ಥಾನದ ಇತಿಹಾಸವನ್ನು ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಆಯ್ತದೆ. ನನಗನ್ನಿಸ್ತದೆ ಒಂದು 2 ನಿಮಿಷ 3 ನಿಮಿಷ ನಮ್ಮ ಯಾವ ದೊಡ್ಡ ಮನುಷ್ಯರು ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆ ಮಠದ ಒಬ್ಬ ಭಕ್ತ. ಶ್ರೀಮಠದ ಒಡನಾಟವನ್ನು ತುಂಬ ಹತ್ತಿರದಿಂದ ನಾನು ಬಲ್ಲವನಾಗದಿದ್ದರೂ ಕೂಡ 10 ಬಾರಿ 100 ಬಾರಿ ಶ್ರೀಮಠಕ್ಕೆ ಹೋಗಿದ್ದೇನೆ. ಶ್ರೀಮಠದ ಹೇಳಿಕೆಯ ಜೊತೆಯಲ್ಲಿ ಭಕ್ತರಿಗೆ ಅವರು ಕೊಡ್ತಕ್ಕಂಥ ಸಂದೇಶಗಳು, ಭಕ್ತ ಮತ್ತು ಗುರು ಶಿಷ್ಯನ ಒಂದು ಸಂವಾದಗಳು, ವಿಶೇಷವಾಗಿ ಸಾಮಾನ್ಯ ಜನರಿಗೆ ಶ್ರೀಗಳವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಇಂಥ ಅನೇಕ ವಿಚಾರಗಳನ್ನು ಇವತ್ತು ಸಾಣೇಹಳ್ಳಿ ಮಠ ಇರ್ಬೋದು, ತರಳಬಾಳು ಸಂಸ್ಥಾನ ಇರ್ಬೋದು, ಇದರ ಅನೇಕ ಮಠಗಳ ಜೊತೆಯಲ್ಲಿ ಪ್ರಾಯಶಃ ಧಾರ್ಮಿಕ ಚಿಂತನೆಗಳಿಗೆ ಮತ್ತು ಧರ್ಮ ಪ್ರಚಾರಕ್ಕೆ, ವಿಶೇಷವಾಗಿ ಬಸವಣ್ಣನವರ ಕಾಯಕ ಮತ್ತು ದಾಸೋಹಕ್ಕೆ, ಬಸವಣ್ಣನವರು ಯಾವ ರೀತಿಯ ಕೆಲವಾರು ಸಂದೇಶಗಳನ್ನು ಕೊಟ್ಟರೋ ಆ ಎಲ್ಲ ಸಂದೇಶಗಳನ್ನು ಮೈಗೂಡಿಸಿಕೊಂಡು 800 ವರ್ಷದ ಹಿಂದೆ ಆಗಿರ್ತಕ್ಕಂಥ ಅನೇಕ ಅಭಿವೃದ್ಧಿಯ ಚಿಂತನೆಯಲ್ಲಿ ಪೂಜ್ಯರ ದೂರದೃಷ್ಟಿ ಸಾಕಷ್ಟಿದೆ ಅನ್ನೋ ಮಾತನ್ನು ಹೇಳಿ, ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದೆಯ ಮುಕ್ತಿ ಅನ್ನುವ ಹಾಗೆ ಇಂಥ ಹರಗುರು ಚರಮೂರ್ತಿಗಳಿಂದ, ಪುಣ್ಯಾತ್ಮನಿಂದ, ತಪಸ್ವಿಗಳಿಂದ ಕರ್ನಾಟಕ ಇವತ್ತು ಕೂಡ ಬಡವಾಗಿಲ್ಲ. ಕರ್ನಾಟಕದ ಹಿರಿಮೆ ಗಿರಿಮೆ, ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕ ನಡೆದು ಬಂದ ದಾರಿ, ಭಾರತ ದೇಶದಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ಇರ್ತಕ್ಕಂಥ ಒಂದು ದೊಡ್ಡತನಕ್ಕೆ ಶ್ರೀಮಠದ ಕೊಡುಗೆ ಅಪಾರವಾಗಿದೆ. ಅಂಥ ಪರಮ ಪೂಜ್ಯರನ್ನು ನಾವು 29 ವರ್ಷಗಳ ಸ್ಮರಣೆ ಮಾಡ್ತಕ್ಕಂಥದ್ದು ಯಾವುದೋ ನಮ್ಮ ಜನ್ಮದ ಸುಕೃತ ಅನ್ನೋ ಮಾತನ್ನು ಹೇಳಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದ್ರ ಜೊತೆಯಲ್ಲಿ ಪ್ರಾಯಶಃ ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಕೈಂಕರ್ಯ, ಅವರ ಚಿಂತನೆ, ಅವರ ದೂರದೃಷ್ಟಿಗೆ ಪ್ರಾಯಶಃ ನಾವೆಲ್ಲರೂ ಕೂಡ ತಲೆಬಾಗೋಣ. ಇಂಥ ಪೂಜ್ಯರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ, ರಾಜ್ಯದ ಮೇಲೆ, ರಾಷ್ಟ್ರದ ಮೇಲೆ ಮತ್ತು ಈ ಮಠವನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೂ ಕೂಡ ತಲುಪ್ತಕ್ಕಂಥದಕ್ಕೆ ಶ್ರೀಗಳ ಅವರ ಆಶೀರ್ವಾದವನ್ನು ಕೋರೋಣ. ನಮಸ್ಕಾರ. ಶಿವಕುಮಾರ ಮಹಾಸ್ವಾಮಿಗಳು ಅಂದಿನ ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ, ವಾಣಿಜ್ಯಿಕ ಸಮಾನತೆಗೆ ಬಹುವಾಗಿ ಶ್ರಮಿಸಿದರು. ಯಾರಿಗೆ ಯಾವ ಕ್ಷೇತ್ರದಲ್ಲಿ ಆಸ್ಥೆ ಇರುತ್ತದೆಯೋ ಅವರು ಆಯಾ ಕ್ಷೇತ್ರದಲ್ಲಿ ಮುಂದುವರಿಯುವಂತೆ ಪ್ರೇರಣೆ ನೀಡಿದರು. ಸಾಮಾಜಿಕ ಸಮಾನತೆಯ ಮಹತ್ವ ಸಾರಿದ ಶ್ರೀಗಳ ಬಗ್ಗೆ ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾದ ಶ್ರೀ BL ಶಂಕರ್ ಅವರು ಸಲ್ಲಿಸಿರುವ ನುಡಿ ನಮನ ಇಲ್ಲಿದೆ. 12ನೇ ಶತಮಾನ ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಸಾಮಾಜಿಕ ಬದುಕಿನಲ್ಲಿ ಒಂದು ಮಹತ್ತರವಾಗಿರುವಂಥ ಬದಲಾವಣೆಯನ್ನು ಮತ್ತು ಅಮೋಘವಾದಂಥ ಸುಧಾರಣೆಗಳನ್ನು ತಂದಂಥ ವರ್ಷ ಮತ್ತು ಸಂದರ್ಭ. ಬಸವಣ್ಣವರ ಆದಿ ಶರಣರಿಂದ ಪ್ರಾರಂಭವಾದಂಥ ಅನೇಕ ಸಾಮಾಜಿಕ ಕ್ರಾಂತಿಗಳು
ತದನಂತರ ಅನೇಕ ಜನ ಬಸವಣ್ಣವರ ಅನುಯಾಯಿಗಳು ಅದನ್ನು ಮುಂದುವರಿಸ್ಕೊಂಡೇ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೆ ಅನ್ನದಾಸೋಹ ಮತ್ತು ಅಕ್ಷರದಾಸೋಹದ ಕಾರ್ಯಕ್ರಮಗಳು ನಿರಂತರವಾಗಿ ಸಮಾಜವನ್ನು ಜಾಗೃತ ಸ್ಥಿತಿನಲ್ಲಿಟ್ಟು ಸಾಮಾಜಿಕ ಸಮಾನತೆಯ ಒಂದು ದೊಡ್ಡದಾಗಿರುವಂಥ ಕ್ರಾಂತಿಯನ್ನೇ ಮಾಡಿರುವಂಥದ್ದು ಈ ದೇಶದ ಮತ್ತು ಈ ರಾಜ್ಯದ ಹೆಮ್ಮೆ, ಅದು ಶರಣ ಸಮಾಜ. ಅದಕ್ಕೋಸ್ಕರ ನಾವು ಬಸವಣ್ಣನವರು ಮತ್ತಿತರ ಎಲ್ಲ ಶರಣರಿಗೂ ಜೀವನ ಪರ್ಯಂತ ಆಭಾರಿಯಾಗಿರಬೇಕಾಗ್ತದೆ. ಆ ಪರಂಪರೆಯನ್ನು ಮತ್ತಷ್ಟು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದರಲ್ಲಿ ಸಿರಿಗೆರೆ ಮಠ ದೊಡ್ಡದಾಗಿರುವಂಥ ಕೆಲಸವನ್ನು ಮಾಡಿದೆ. ಶಿವಕುಮಾರ ಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ಅದಕ್ಕೊಂದು ಬೇರೆದೇ ಆಯಾಮವನ್ನು ಕೊಟ್ಟು ಪ್ರತಿ ವರ್ಷ ತರಳಬಾಳು ಹುಣ್ಣಿಮೆಯನ್ನು ನಡೆಸೋದ್ರ ಮುಖಾಂತರ ಒಂದು ಮುಕ್ತ ವಿಶ್ವವಿದ್ಯಾಲಯದ ರೀತಿಯಲ್ಲಿ ಬಸವಣ್ಣವರು ಮತ್ತು ಇತರ ಶರಣರ ವಚನಗಳು, ಅವರ ನಿಲುವುಗಳು, ಸಾಮಾಜಿಕವಾಗಿರುವಂಥ ಅವರ ಕಳಕಳಿಗಳನ್ನು, ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋದ್ರ ಜೊತೆಗೆ ಸಾಮಾಜಿಕವಾದಂಥ, ಆರ್ಥಿಕವಾದಂಥ, ರಾಜಕೀಯವಾದಂಥ, ಶೈಕ್ಷಣಿಕವಾದಂಥ, ಪರಿಸರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ, ಸಂವಾದ, ವಿಚಾರ ವಿನಿಮಯ ನಡೆಸೋದ್ರ ಮುಖಾಂತರ ಒಂದು ಹೊಸ ಆಯಾಮವನ್ನೇ ಕೊಡೋದ್ರ ಮುಖಾಂತರ ನಿರಂತರವಾಗಿರುವಂಥ ಸಾಮಾಜಿಕ ಜಾಗೃತಿಗೆ ಕಾರಣಕರ್ತರಾದಂಥವರು ಪೂಜ್ಯ ಶಿವಕುಮಾರ ಸ್ವಾಮಿಗಳು. ಅವರು ತಮ್ಮ ಜೀವಿತಾವಧಿಯಲ್ಲೇ ಅನೇಕ ಶಾಲೆಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ತೆರೆಯೋದ್ರ ಮುಖಾಂತರ ಅಂದಿನ ಸಂದರ್ಭದಲ್ಲಿ ಬಹಳ ಅವಶ್ಯಕತೆಯಾಗಿದ್ದಂಥ ಅಕ್ಷರ ಜ್ಞಾನವನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಪಸರಿಸುವಂಥ ಕೆಲಸವನ್ನು ಮಾಡಿದರು. ಆರ್ಥಿಕವಾಗಿ ದುಸ್ಥಿತಿಲಿದ್ದಂಥ ಅನೇಕ ಜನರನ್ನು ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಹಾಸ್ಟೆಲ್ಗಳ ಮುಖಾಂತರ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡೋದ್ರ ಜೊತೆಗೆ ಇಡೀ ರಾಜ್ಯದ ಉದ್ದಗಲಕ್ಕೆ ಸಂಚಾರ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಿದರು. ಭಾಳ ನೇರ ನುಡಿಯ, ನಿಷ್ಠುರ ನಡವಳಿಕೆಯ ಶಿವಕುಮಾರ ಸ್ವಾಮೀಜಿಗಳು ಬಹುತೇಕ ಬಸವಣ್ಣವರ ಮತ್ತು ಎಲ್ಲ ಶರಣರ ಒಂದು ಆದರ್ಶಗಳನ್ನು ಜೀವಂತವಾಗಿ ಅದನ್ನು ಜಾರಿಗೆ ತರುವಂಥದ್ರಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸೋದ್ರ ಮುಖಾಂತರ ಇಡೀ ನಾಡಿನ ಶರಣ ಪರಂಪರೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಹೆಸರನ್ನು ಮಾಡಿದಂಥವರು ಪೂಜ್ಯ ಶಿವಕುಮಾರ ಸ್ವಾಮಿಗಳು. ಅವರು ಮಾಡಿದಂಥ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮಗಳಿಗೆ ಇನ್ನೊಂದಷ್ಟು ಹೆಚ್ಚು ಆಯಾಮವನ್ನು ಕೊಡೋದ್ರ ಮುಖಾಂತರ ಈಗಿರುವಂಥ ಪೂಜ್ಯ ಶ್ರೀಗಳಾದಂಥ ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳು, ಸ್ವಾಮಿಗಳು ಅದನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ತಾಲೂಕುಗಳಿಗೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಇನ್ನಷ್ಟು ಗ್ರಾಮೀಣ ಪ್ರದೇಶ ಜನರು ಅದರಲ್ಲಿ ಒಳಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ತರಳಬಾಳು ಹುಣ್ಣಿಮೆಯ ಸಂದರ್ಭದಲ್ಲಿ ಸಂಗ್ರಹವಾಗುವಂಥ ನಿಧಿಯಲ್ಲಿ ಉಳಿದಂಥ ಹಣ ಏನಿರ್ತದೆ ಅದನ್ನು ಬಳಸಿಕೊಂಡು ಆಯಾ ಪ್ರದೇಶದಲ್ಲಿ ಒಂದು ಸಾಮಾಜಿಕವಾದಂಥ ಕಾರ್ಯವನ್ನು ಮಾಡುವಂಥ, ಶಾಲೆಗಳನ್ನು ಕಟ್ಟುವಂಥ, ಹಾಸ್ಟೆಲ್ಗಳನ್ನು ಕಟ್ಟುವಂಥ, ಅಥವಾ ಒಂದು ಯಾವುದಾದ್ರು ಒಂದು ಸಮುದಾಯ ಭವನ ಕಟ್ಟುವಂಥ ಇಂಥ ಅನೇಕ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬರೋದ್ರ ಜೊತೆಗೆ ಇಡೀ ರಾಜ್ಯದ ನಮ್ಮ ಸಾಮಾಜಿಕ ಸಾರ್ವಜನಿಕ ಬದುಕಿನಲ್ಲಿ ಸಿರಿಗೆರೆ ಮಠ ಅಂತೇಳಂದರೆ ನಿರಂತರವಾಗಿ ಜನಜಾಗೃತಿ ಉಂಟು ಮಾಡುವ, ಸಾಮಾಜಿಕ ಕಳಕಳಿಗಳಿಗೆ ಸ್ಪಂದಿಸುವಂಥ ಮತ್ತು ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಗ್ರಾಮಾಂತರ ಪ್ರದೇಶದ ರೈತರ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ನೀರಾವರಿ ಯೋಜನೆಗಳನ್ನು ಕೈಗೊಳ್ಳುವಂತೆ ಬಂದಂಥ ಎಲ್ಲ ಸರ್ಕಾರಗಳ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಈಗಿನ ಪೂಜ್ಯ ಶ್ರೀಗಳು ಮಾಡಿಕೊಂಡು ಬಂದಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಅನೇಕ ಬಯಲುಸೀಮೆಯ ಪ್ರದೇಶಗಳಲ್ಲಿ ಕೆರೆ ತುಂಬಿ ತುಳುಕ್ತಾ ಇದ್ದರೆ, ಇವತ್ತು ಅವು ನೀರಾವರಿಗೆ ಒಳಪಟ್ಟಿದ್ದರೆ, ರೈತರಿಗೊಂದು ನೆಮ್ಮದಿಯ ಬದುಕು ಸಾಧ್ಯವಾಗಿದ್ದರೆ ಅದಕ್ಕೆ ತರಳಬಾಳು ಶ್ರೀಗಳು ಮತ್ತು ತರಳಬಾಳು ಸಿರಿಗೆರೆ ಮಠ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಕೂಡ ದೊಡ್ಡದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ರಾಜ್ಯದ ಶರಣ ಪರಂಪರೆಯ ಇತಿಹಾಸದಲ್ಲಿ ಶಿವಕುಮಾರ ಸ್ವಾಮಿಗಳಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರ ಇದೆ. ಅವರ ಹೆಸರಿನಲ್ಲಿ ಸಾಣೆಹಳ್ಳಿನಲ್ಲಿ ಪ್ರತಿ ವರ್ಷ ನಡೆಯುವಂಥ ನಾಟಕೋತ್ಸವಗಳಿರ್ಬೋದು, ಶಿವಸಂಚಾರದ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕವಾದಂಥ ಕ್ಷೇತ್ರದಲ್ಲೂ ಕೂಡ ತರಳಬಾಳು ಮಠ ಮತ್ತು ಸಿರಿಗೆರೆ ಮಠ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಲಿಕ್ಕೆ ಸಿರಿಗೆರೆಯ ಸಾಣೆಹಳ್ಳಿ ಶಾಖಾ ಮಠವು ಕೂಡ ಕಾರಣವಾಗಿರುವಂಥದ್ದು ಕೂಡ ಇವತ್ತು ನಾವು ಸ್ಮರಿಸಬೇಕಾಗಿರ್ತಕ್ಕಂಥ ವಿಚಾರ. ಪೂಜ್ಯ ಶಿವಕುಮಾರ ಸ್ವಾಮಿಗಳಿಗಿರ್ಬೋದು, ಸ್ವಾಮಿಗಳಿಗಿರ್ಬೋದು, ಅಥವಾ ಪಂಡಿತಾರಾಧ್ಯರಿಗಿರ್ಬೋದು, ಇವರೆಲ್ಲರೂ ಕೂಡ ಸಾಹಿತ್ಯ, ಕಲೆ, ಸಂಸ್ಕೃತಿ, ನಾಟಕ ಈ ಎಲ್ಲ ವಿಚಾರದಲ್ಲಿ ಅಗಾಧವಾಗಿರ್ತಕ್ಕಂಥ ಕಳಕಳಿ ಇರೋದು ಕೂಡ ನಾವು ಮೆಚ್ಚಬೇಕಾದಂಥ ಕೆಲಸ. ಒಂದು ಮಠ ಮನಸ್ಸು ಮಾಡಿದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ
ಏನೇನು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಸಿರಿಗೆರೆ ಮಠ ಒಂದು ದೊಡ್ಡದಾಗಿರ್ತಕ್ಕಂಥ ಉದಾಹರಣೆ. ಇಂಥ ಒಂದು ಭದ್ರ ಬುನಾದಿಯನ್ನು ಹಾಕಿರುವಂಥ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂಥೇಳಿ ನಾನು ಭಾವಿಸ್ತೇನೆ ಮತ್ತು ಅವರಿಗೆ ಮತ್ತು ಅವರ ನೆನಪಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಮರ ಜ್ಯೋತಿಯಾಗಿ ನಂದಾದೀಪವಾಗಿ ದಿಟ್ಟ ಹೆಜ್ಜೆಯ ಅದ್ಭುತ ಶಕ್ತಿಗಳ ಸಂಕೇತವಾಗಿ ಶೈಕ್ಷಣಿಕ ಸಿರಿಯಾದ ಈ ಮಹಾಗುರುವಿಗೆ ಕೋಟಿ ಕೋಟಿ ಪ್ರಣಾಮಗಳು. ಸಿರಿಗೆರೆ ಬೃಹನ್ಮಠದ ಲಿಂಗೈಕ್ಯ ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಮಾಜದ ಎಲ್ಲರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಧಾರೆ ಎರೆದಿದ್ದರು. ಅಂಥ ಗುರುಗಳನ್ನು ಪಡೆದ ನಾವೇ ಧನ್ಯರು. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ನಮಾಮಿ ಶ್ರೀ ಗುರು ಬಸವೇಶಂ ನಮಾಮಿ ಶ್ರೀ ಗುರು ಬಸವೇಶಂ.